ಇನ್ನ ಈ ಚರ್ಚೆ ವಿಷಯದ ಚೌಕಟ್ಟನ್ನ ನಿರ್ಧರಿಸುವ 4 ಪ್ರಮುಖ ಪ್ರಶ್ನೆಗಳು. ಇತ್ತೀಚಿನ ಬೆಳವಣಿಗೆಗಳ ನಂತರವೂ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳಲ್ಲಿ ಎಲ್ಲ ಓಕೆ ಎಂದು ಹೇಳಲು ಸಾಧ್ಯವೇ? ಎಲ್ಲ ಹೇಳ್ತಾರಪ್ಪ, ಇಲ್ಲಪ್ಪ ನಮ್ಮ ಪಕ್ಷದಲ್ಲಿ ಇಲ್ಲ, ಅದೆಲ್ಲ ಬಿಜೆಪಿ ಇಲ್ಲ ಅಂತ. ಬಿಜೆಪಿ ಅವ್ರಿಗೆ ಕೇಳಿ ಅವ್ರು ಹೇಳ್ತಾರೆ, ರೀ ಒಗ್ಗಟ್ಟು ಅನ್ನೋದು ಮಿಸ್ ಆಗಿರೋದು ಕಾಂಗ್ರೆಸ್ ಅಲ್ರಿ, ನಮ್ದು ಶಿಸ್ತಿನ ಪಕ್ಷ, ಎಲ್ಲಿತ್ತು ಶಿಸ್ತಿವತ್ತು, ಯತ್ನಾಳೆ ಬರ್ಲಿಲ್ವಲ್ಲ. ರೇವಂತ್ ರೆಡ್ಡಿ ಆರೋಪ, ಮದ್ದೂರು ಸ್ಪರ್ಧೆ ಆಹ್ವಾನ DK ಶಿವಕುಮಾರ್ ಅವರ ವೈಯಕ್ತಿಕ ವರ್ಚಸ್ಸನ್ನ ವೃದ್ಧಿಸುತ್ತಾ ಹೇಗೆ ಅನ್ನೋದನ್ನ ಒಂದು ವಿಶ್ಲೇಷಣೆಯ ಮೂಲಕ ಈ ಚರ್ಚೆಯಲ್ಲಿ ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕರ ಪ್ರಭಾವ ಬಳಸ್ಕೊಳ್ದಿರುವುದು ಎಂಥ ಸ್ಟ್ರಾಟಜಿ ಇದು? ಯಾರಿಗೂ ಅರ್ಥ ಆಗ್ತಾ ಇಲ್ಲಪ್ಪ ಇದು. ಇನ್ನ ಕಡೆ ಪ್ರಶ್ನೆ, ಎಲೆಕ್ಷನ್ ಹತ್ತಿರವಾಗುತ್ತಲೇ ಎಲ್ಲ ಪಕ್ಷಗಳಲ್ಲೂ ಒಗ್ಗಟ್ಟಿಲ್ಲದ ವಾತಾವರಣ ಗೋಚರಿಸುತ್ತಿದೆಯಾ? ಇನ್ಯಾರೋ ಒಬ್ರು ಹೇಳಿದ್ರು, ಸಂಕ್ರಾಂತಿ ಆದಮೇಲೆ ಇಬ್ಬರು ಕಾಂಗ್ರೆಸ್ ಸೇರ್ತಾರಂತೆ. ಸಂಕ್ರಾಂತಿ ಆಯಿತು, ಇನ್ನೇನೋ ಸೇರೋರು ಇದ್ದಾರ ಅವರು. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ, ಅವರ ತವರು ಜಿಲ್ಲೆ, ಆದರೆ ಅವ್ರು ಕಾಣಿಸ್ಕೊಳ್ಳೋದಿಲ್ಲ. ಇಲ್ಲಿ ಬಹುಶಃ ಒಂದು ಯತ್ನ ಇತ್ತು. ಯತ್ನ ಏನಪ್ಪ ಅಂದರೆ, ಯಡಿಯೂರಪ್ಪನವ್ರನ್ನ, ಯತ್ನಾಳ್ನ ಒಂದೇ ಒಂದು ವೇದಿಕೆ ಮೇಲೆ ತಂದು ಅವರಿಬ್ಬರ ನಡುವೆ ಇರೋವಂಥ ಒಂದು ಪರಿಸ್ಥಿತಿಯನ್ನು ಶಮನಗೊಳಿಸೋದು. ಆದರೆ ಅದು ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲ ಅನ್ನೋದು ಬೇರೆ ರೀತಿ ಪ್ರಶ್ನೆ. ಅದನ್ನು ಕೂಡ ನಾನು ಈ ಚರ್ಚೆ ಮೂಲಕ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ಈ ಚರ್ಚೆಯಲ್ಲಿ ನನ್ನ ಜೊತೆ ನಾಗರಾಜ್ ಯಾದವ್ ಅವರು, MLC ವಕ್ತಾರರು, ಕಾಂಗ್ರೆಸ್. ನಮಸ್ಕಾರ ಸರ್, ಸ್ವಾಗತ ನಿಮಗೆ. ಇಲ್ಲಿ ಸುರೇಶ್ ನೆಲಮಂಗಲ ಅವರು, ನಮಸ್ಕಾರ ಸುರೇಶ್, BJPಯ ವಕ್ತಾರರು, ಸ್ವಾಗತ ನಿಮಗೆ. ಹಿರಿಯ ಪತ್ರಕರ್ತರು, ನನ್ನ ಮಿತ್ರರು, ಸಹೋದ್ಯೋಗಿಗಳಾದ ಶಿವಕುಮಾರ್ ಅವರು ವಿಶ್ಲೇಷಣೆಗಾಗಿ ಇವತ್ತು ನನ್ನ ಜೊತೆ ಚರ್ಚೆನಲ್ಲಿರ್ತಾರೆ. ನಮಸ್ಕಾರ ಶಿವಕುಮಾರ್ ಸರ್, ನಿಮಗೂ ಸ್ವಾಗತ. ಶಿವಕುಮಾರ್ ಸರ್, ಫಸ್ಟು ನಿನ್ನೆ BL ಸಂತೋಷ್ ಅವ್ರ ಸಭೆಯಲ್ಲಿ BS5 ಇಲ್ಲ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರ ಕಾರ್ಯಕ್ರಮ, ಶಿಸ್ತಿನ ಪಕ್ಷ, ಐ ಮಸ್ಟ್ ರಿಮೈಂಡ್ ಯು. ಯಡಿಯೂರಪ್ಪನವರಲ್ಲಿ ಇರ್ತಾರೆ, ಆದರೆ ಯತ್ನಾಳಲ್ಲಿಲ್ಲ. ಈ ಕಡೆ ಸಿದ್ದರಾಮಯ್ಯನವ್ರ ಬಗ್ಗೆ ಹಾಡಾಡಕ್ಕೆ ಮುಂದಾದಂಥವನ್ನ ಹಾಡಬಾರ್ದು ಅಂತ ನಿಲ್ಲಿಸ್ಬಿಡ್ತಾರೆ. ವ್ಯಕ್ತಿ ವೈಭವೀಕರಣ ಒಂದು ಕಡೆ, ಅಭಿಮಾನ ಇನ್ನೊಂದು ಕಡೆ ಅಲ್ವಾ? ಈಗ ಅಭಿಮಾನ ಇದ್ರೆ ಏನೋ, ನಾನು ಕೇಳೋ ಪ್ರಶ್ನೆ, ಇದೇ ಕಾರ್ಯಕರ್ತ DK ಶಿವಕುಮಾರ್ ಅವ್ರ ಬಗ್ಗೆ ಹಾಡಾಡ್ತಿದ್ರೆ DK ಸುರೇಶ್ ಅವ್ರು ನಿಲ್ಸಿರ್ತಿದ್ರ? ಅಭಿಮಾನ, ವ್ಯಕ್ತಿ ವೈಭವೀಕರಣ, 2 ಡಿಫ್ರೆಂಟ್ ಥಿಂಗ್ಸ್. ವಿಲ್ ಕಮ್ ಟು ದಟ್ ಲೇಟರ್. ಫಸ್ಟ್ BS5 ಅವರ ಅನುಪಸ್ಥಿತಿ, ಅದಾದ್ಮೇಲೆ ಉಪಸ್ಥಿತಿ. ಅವರ ಉಪಸ್ಥಿತಿಯಲ್ಲಿ ಬೇರೆ ಯಾರ್ದು ಅನುಪಸ್ಥಿತಿ ಆಯ್ತಲ್ಲ, ಯತ್ನಾಳ್ದು, ಅದ್ರ ಬಗ್ಗೆ ಚರ್ಚೆ. ಶಿವಕುಮಾರ್ ಅವರೇ ಪ್ಲೀಸ್. ನೋಡಿ, ಈ ವಾತಾವರಣ ಇವತ್ತಿನ ದಿನದಲ್ಲ, ಕಳೆದ ಲಾಸ್ಟ್ 6 months ಇಂದ ಈ ಸಮಸ್ಯೆ ಎರಡೂ ಪಾರ್ಟಿಗಳಲ್ಲಿ ನಾವು ನೋಡ್ತಾ ಇದೀವಿ. ಅದು ಒಂದು ಓವರ್ ಕಾನ್ಫಿಡೆನ್ಸ್ ಇಂದ ಆಗ್ತಾ ಇದೆ, ಇನ್ನೊಂದು ಒನ್ ಅಪ್ ಮ್ಯಾನ್ಶಿಪ್ ಇಂದ ಆಗ್ತಾ ಇದೆ. ಇನ್ನೊಂದ್ ಕಡೆ ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡಿ ಅವ್ರಿಗೆ 75+ ಆಗಿದೆ ಅಂತ ಅನ್ಬಿಟ್ಟು ಅವ್ರನ್ನ ಬಿಟ್ಟು ಮಾಡುವಂತ ಒಂದು ಪ್ರಯತ್ನ ಅಲ್ಲೂ ನಡೀತಾ ಇದೆ. ಕಾಂಗ್ರೆಸ್ ಅಲ್ಲೂ ಒನ್ ಅಪ್ ಮ್ಯಾನ್ಶಿಪ್ ನಡೀತಾ ಇದೆ. ಆದ್ರೆ ಈ ಪರಿಸ್ಥಿತಿ ಕೋಲಾರದಲ್ಲಿ ಸಂತೋಷ್ ಅವರು ಬಂದು ಅಡ್ರೆಸ್ ಮಾಡಿರೋದು, ಅವರು ಸುಮಾರು ಕಡೆ ಓಡಾಡ್ತಾರೆ, ಏನು ಅಭಿಯಾನಗಳು ನಡೆಸ್ತಾ ಇದ್ದಾರೆ. ಬಟ್ ಇಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟು ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರೆ ಅದು ಬಿಜೆಪಿಗೆ ಲಾಸ್. ಅದು ಯಾಕಂದ್ರೆ ಇವತ್ತು ಏನು ರ್ಯಾಂಕ್ ಅಂಡ್ ಫೈಲ್ ಆಫ್ ದಿ ಪಾರ್ಟಿ ಏನಿದೆ, ಅದು ಎಲ್ಲೋ ಒಂದ್ ಕಡೆ ಇನ್ನೂ ಎಮೋಷನಲಿ ಅಟ್ಯಾಚ್ಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಒಬ್ಬ ಮುಖ್ಯಮಂತ್ರಿಯಾಗಿ ಇಳಿದ ತಕ್ಷಣನೇ ಅವನ ಕರಿಷ್ಮಾ ಕಡಿಮೆ ಆಗೋದಿಲ್ಲ, ಅವನ ಇನ್ಫ್ಲೂಯೆನ್ಸ್ ಕಡಿಮೆ ಆಗೋದಿಲ್ಲ. ನಾವು ಅದನ್ನ ನೋಡ್ತಾ ಇದೀವಿ. ದೇವೇಗೌಡರು ಎಷ್ಟೋ ವರ್ಷದಿಂದ ಅಧಿಕಾರನ ಬಿಟ್ಟಿದ್ದು, ಆದ್ರೆ ಇನ್ಫ್ಲೂಯೆನ್ಸ್ ಇದೆ. ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಆದ್ರೂ ಅವ್ರ ಇನ್ಫ್ಲೂಯೆನ್ಸ್ ಇದೆ. ಅದೇ ತರ ಯಡಿಯೂರಪ್ಪನವ್ರಿಗೆ ಇರುತ್ತೆ, ಕುಮಾರಸ್ವಾಮಿ ಅವ್ರಿಗೆ ಇರುತ್ತೆ. ಅದನ್ನ ಇವತ್ತು ಕಾರ್ಯಕರ್ತರು ಮನಗಂಡ್ರೆ ಮಾತ್ರ ಅದನ್ನ ಮಾಡಕ್ಕಾಗುತ್ತೆ. ಆದ್ರೆ ಇನ್ನೊಂದ್ ಕಡೆ ನಡ್ಡಾ ಅವ್ರು ಬಂದಾಗ ಇಬ್ರು ಇಲ್ದೇ ಇರೋದು. ಇವತ್ತು ಯಾವ ಲೆವೆಲ್ಗೆ ಡಿಬೇಟ್ ಹೊರಟೋಗ್ಬಿಟ್ಟಿದೆ, ಡಿಸ್ಕಷನ್ಸ್ ಮತ್ತೆ ಅವರ ಅಪವಾದನೆಗಳು ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಬಿಲೋ ದಿ ಬೆಲ್ಟ್ ವರ್ಗು ಹೊರಟೋಗ್ಬಿಟ್ಟಿದೆ. ನಿರಾಣಿ ಅವರು ಮತ್ತೆ ಅವ್ರ ಮಧ್ಯೆ ನಡೀತಾ ಇರೋ ಒಂದು ಜುಗಲ್ಬಂದಿ ನೋಡಿದ್ರೆ ಈ ಬಹಳ ಕೆಟ್ಟ ಪರಿಸ್ಥಿತಿ. ಇದನ್ನ ಯಾರೂ ಕಂಟ್ರೋಲ್ ಮಾಡದೇ ಇರುವಂತ ಸ್ಥಿತಿ ಆಗಿದೆ. ಇವ್ರಿಗೊಂದು ನೋಟಿಸ್ ಕೊಟ್ರೆ ಸ್ವಾಮೀಜಿಗಳು ಬಂದ್ಬಿಟ್ಟು ಯಾಕೆ ನೋಟಿಸ್ ಕೊಟ್ರಿ ಅಂತ ಕೇಳುವಂತ ಒಂದು ಪರಿಸ್ಥಿತಿಗೆ ಒಂದು ಪಾರ್ಟಿ ಬರುತ್ತೆ ಅಂತಂದ್ರೆ ವೆರಿ ಅನ್ಫಾರ್ಚುನೇಟ್. ಯಾಕಂದ್ರೆ ನಾನು ಆಮೇಲೆ ತಗೋಬೇಕು ಅಂತಿದ್ ವಿಷಯನ ನೀವು ಇಲ್ಲೇ ಉಲ್ಲೇಖ ಮಾಡಿದ್ದೀರಿ, ನಾನೇ ಕೇಳ್ತೀನಿ ತಗೊಳ್ಳಿ. ಇವತ್ತು ಯತ್ನಾಳ್ ಅವ್ರು ಇಲ್ಲ, ಪಂಚಮಸಾಲಿ ಸಮುದಾಯಕ್ಕೆ ಏನ್ ಮೆಸೇಜ್ ಹೋಯ್ತು? 2 ತರ ಇದನ್ನ ನೋಡ್ಬೋದು ಶಿವಕುಮಾರ್ ಅವರೇ. ಒಂದು, ಅವ್ರನ್ನ ಕರೀಲೇ ಇಲ್ಲ, ಇನ್ನೊಂದು ಅವ್ರು ಬರ್ಲಿಲ್ಲ. ಕರೀಲಿಲ್ಲ ಅಂದ್ರೂ ಬೇಸರ, ಬರ್ಲಿಲ್ಲ ಅಂದ್ರೆ ಯಾಕೆ ಬೇಸರ ಅನ್ನೋ ಪ್ರಶ್ನೆ ಸಮುದಾಯದಲ್ಲಿ. ಐ ಆಮ್ ಆಸ್ಕಿಂಗ್,
ಪಂಚಮಸಾಲಿ ಸಮುದಾಯದ ಮತದಾನದ ಮೇಲೆ ಇವತ್ತಿನ ಘಟನೆ, ಇವತ್ತಿನ ಒಂದು ಪ್ರಕರಣ ಯಾವ ರೀತಿ ಪ್ರಭಾವ ಬೀರುತ್ತೋ ಇಲ್ವೋ? ಫಸ್ಟ್ ಅಲ್ಲಿಂದ ಶುರು ಮಾಡೋಣ. ನೋಡಿ, ಡೆಫಿನೆಟ್ ಆಗಿ ಅದರ ಇಂಪ್ಯಾಕ್ಟ್ಸ್ ಇದ್ದೇ ಇರುತ್ತೆ. ಯಾಕಂತಂದ್ರೆ ಸಿ ಪಾಟೀಲ್ ಇರ್ಬೋದು, ನಿರಾಣಿ ಇರ್ಬೋದು, ಇಲ್ಲಾಂದ್ರೆ ಯತ್ನಾಳ್ ಇರ್ಬೋದು, ಬಹಳಷ್ಟು ಲೀಡರ್ಗಳು, ಒಂದು ದೊಡ್ಡ ಸಮುದಾಯ, ಅದು ಪ್ರಬಲವಾದಂತ ನಾಯಕರು ಇರೋದ್ರಿಂದ ಇವತ್ತು ಯತ್ನಾಳ್ ಅವ್ರು ಯಾಕೆ ಬಂದಿಲ್ಲ ಅನ್ನೋದು ಒಂದು ಡಿಸ್ಕಷನ್ ಅಂತೂ ಆಗಿದೆ. ಆ ನೀಡ್ ಆಫ್ ಸಸ್ಪಿಷನ್ ಏನಿದೆ, ಆ ಡಿಸೆಂಟ್ ಏನಿದೆ, ಅದು ಡೆಫಿನೆಟ್ ಆಗಿ ಇಟ್ ಇಸ್ ನಾಟ್ ಅ ಗುಡ್ ಸೈನ್ ಫಾರ್ ಬಿಜೆಪಿ ಒಂದು. ಆಮೇಲೆ ಇನ್ ಕೇಸ್ ಇಫ್ ಹಿ ಹಸ್ ನಾಟ್ ಬೀನ್ ಇನ್ವೈಟೆಡ್ ಆಸ್ ಎ ಪಾರ್ಟಿ ಲೀಡರ್, ಆಸ್ ಎ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಅಂಡ್ ಆಲ್ಸೋ ಸೀನಿಯರ್ ಲೀಡರ್, ಈ ಶುಡ್ ಹವ್ ಅಟೆಂಡೆಡ್. ಯಾಕಂತಂದ್ರೆ ಇದನ್ನ ಇನ್ವೈಟ್ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಬಿಡ್ತಾರೆ ಅನ್ನೋ ಪ್ರಶ್ನೆ ಅಲ್ಲ. ಬಟ್ ಇವತ್ತು ಏನಾಗಿದೆ, ರಾಷ್ಟ್ರ ಅಧ್ಯಕ್ಷರು ಬಂದಾಗೆ ಈ ವಾತಾವರಣ ಇದ್ರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡೋದು ಯಾರು? ಪಾಯಿಂಟ್ ಅಷ್ಟೇ. ಸುರೇಶ್ ಅವರೇ, ನಾನು ಅಲ್ಲೇ ಹೋಗ್ತಾ ಇದ್ದೆ, ಆದ್ರೆ ಚರ್ಚೆ ಇರೋದು ನಿಮ್ ಪಕ್ಷದ್ದು, ಹಂಗಾಗಿ ಇಲ್ಲಿ ಬಂದೆ. ಶಿಸ್ತಿನ ಪಕ್ಷ, ಶಿಸ್ತು ಮಿಸ್ಸಿಂಗ್. ಒಗ್ಗಟ್ಟಿನ ಪಕ್ಷ, ಒಗ್ಗಟ್ಟು ಮಿಸ್ಸಿಂಗ್. ಅಂದ್ರೆ ಪಕ್ಷಗಳಲ್ಲಿ ಮಿಸ್ಸಿಂಗ್ ಕೇಸ್ಗಳು ಕೊಡ್ಬೇಕಾ ಅಂತ ಪೊಲೀಸ್ ಸ್ಟೇಷನ್ ಇವತ್ತು ನೋಡಿ ಯತ್ನಾಳ್ ಅವ್ರು ಇಲ್ಲಪ್ಪ. ಹೆಂಗ್ ಹೇಳ್ತೀರಿ ಇದನ್ನ ಎರಡು ವಿಚಾರಗಳಿದೆ. ಒಂದು, ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ನಮ್ಮ ವಿಜಯ ಸಂಕಲ್ಪ ಅಭಿಯಾನ್ ಏನಿವತ್ತು ಬಹಳ ವಿಜೃಂಭಣೆಯಿಂದ ಆಯ್ತು ವಿಜಯಪುರದಲ್ಲಿ, ಅಂದ್ರೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ಬಹುಶಃ ಯತ್ನಾಳ್ ಅವರು ಇರಬೇಕು ಅನ್ನುವಂಥ ಒಂದು ನಿರೀಕ್ಷೆ ಎಲ್ಲ ಕಾರ್ಯಕರ್ತರಲ್ಲೂ ಇತ್ತು. ಆದರೆ ಯಾವ ಕಾರಣಕ್ಕೆ ಅವರ ಅನುಪಸ್ಥಿತಿ ಇದೆ ಅನ್ನುವಂಥದ್ದು, ಅದು ಅವ್ರು ಏನಾದರೂ ಈ ಮುಂಚೆನೇ ಕಮ್ಯುನಿಕೇಟ್ ಮಾಡಿದ್ರಾ ಪಾರ್ಟಿಗೆ ಇಲ್ವಾ ಗೊತ್ತಿಲ್ಲ. ಆದರೆ ಆ್ಯಸ್ ಎ ಕಾರ್ಯಕರ್ತ ರಾಷ್ಟ್ರೀಯ ಅಧ್ಯಕ್ಷರು ಬಂದಂಥ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಇರಲೇಬೇಕು ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ. ಅದೇ ರೀತಿ 2 ದಿವಸದ ಮುಂಚೆ ಅವರೇ ಹೇಳಿದ್ದಾರೆ, ನಡ್ಡಾ ಅವ್ರು ಬರ್ತಿದ್ದಾರೆ, ನಾನು ಮೀಟ್ ಮಾಡ್ತಿದ್ದೀನಿ ಅಂತ ಅವರೇ ಹೇಳಿದ್ದಾರೆ ಅಲ್ವಾ? ಅದು ಈಗಾಗಲೇ ಈ ರೀತಿಯ ಕೆಲವೊಂದು ವಿಚಾರಗಳೇನು ಯತ್ನಾಳ್ ಅವ್ರಿಗೆ ಸಂಬಂಧಪಟ್ಟಂಗೆ 2 ನೋಟಿಸ್ ಅವ್ರಿಗಾಗಲೇ ಕೊಟ್ಟಿರುವಂಥದ್ದಾಗಿದೆ. ಡೆಲ್ಲಿಗೂ ಒಂದು ಸತಿ ಅವ್ರನ್ನ ಕರೆಸ್ಕೊಂಡು ಕಿವಿ ಮಾತು ಹೇಳಿರುವಂಥದ್ದಾಗಿದೆ. ಆದರೂ ಸಹಿತ ಒಂದು ರೀತಿ ಒಳ್ಳೆಯ ಬೆಳವಣಿಗೆ ಅಲ್ಲ ಇದು. ಏನು ಅವ್ರು ಈ ರೀತಿ ಅಶಿಸ್ತನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡುವಂಥದ್ದು, ಆಸ್ ಎ ಕಾರ್ಯಕರ್ತ ವಿ ಡೋಂಟ್ ಅಗ್ರಿ. ಆಯ್ತು, ಇದೊಂದು ನೋಡಿ ನಾಗರಾಜ್ ಯಾದವ್ ಅವರೇ, ಎಷ್ಟು ಪ್ರಾಗ್ಮ್ಯಾಟಿಕ್ ಆಗಿ ಅವರು ಒಪ್ಕೊಂಡಿದ್ದಾರೆ, ಇದು ಸರಿಯಲ್ಲ. ಸಿಮಿಲರ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಒಬ್ಬ ಹಾಡಾಡಕ್ಕೆ ಹೋಗ್ತಾರೆ ಕಾರ್ಯಕರ್ತ, ಏನಿತ್ತು ಇದ್ರಲ್ಲಿ ವ್ಯಕ್ತಿ ವೈಭವೀಕರಣ ಎಲ್ಲಾಯ್ತು, ನಿಲ್ಸ್ಬಿಟ್ರಿ, ಸಂತೋಷ, ಏನು ಪರವಾಗಿಲ್ಲ ಬಿಡಿ, ಅದು ನಿಮ್ಮ ಪಕ್ಷದ ಇಂಟರ್ನಲ್. ಬಟ್ ವಾಟ್ ಮೆಸೇಜ್ ಡಸ್ ದಿಸ್ ಗಿವ್ ಔಟ್ ನಾಗರಾಜ್ ಯಾದವ್ ಅವರೇ? ನೋಡಿ, ನಿಮ್ಮ ಬಿಜೆಪಿ ಬಗ್ಗೆ ಮಾತಾಡಬೇಕು, ಬರೀ ಕಾಂಗ್ರೆಸ್ ಬಗ್ಗೆ ಮಾತಾಡಬೇಕು? ಅಲ್ಲ, ಈಗ ಫಸ್ಟ್ ಕಾಂಗ್ರೆಸ್ ಅಂದ್ರೆ ಎಲ್ಲ ವಿಚಾರ ಅಲ್ಲ, ನೀವು ಕಾಂಗ್ರೆಸ್ ಬಗ್ಗೆ ಡಿಬೇಟ್ ಅಂದ್ರೆ ಎಲ್ಲ ವಿಚಾರ ಒಂದೇ ಲೈನಲ್ಲಿ ಹೇಳ್ತಕ್ಕಂಥದ್ದು. ಯಾಕಂದ್ರೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವರು ಬಂದ ಸಂದರ್ಭದಲ್ಲಿ, ಯಡಿಯೂರಪ್ಪ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಆಗಿರ್ತಕ್ಕಂಥ ಯಡಿಯೂರಪ್ಪನ ಮಾಜಿ ಮುಖ್ಯಮಂತ್ರಿ ಭಾಗವಹಿಸಿದ ಸಂದರ್ಭದಲ್ಲಿ, ಪಕ್ಷ ನಮ್ದು ಪಾರ್ಟಿ ಡಿಫ್ರೆನ್ಸ್, ನಾವೆಲ್ಲ ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ, ಅವರು ಪಕ್ಷಕ್ಕೆ ಬಹಳ ಮುಜುಗರ ಮಾಡಿರ್ತಕ್ಕಂಥದ್ದು ಯತ್ನಾಳ್ ಅವರು. ನೀವು ಕೇಳಿದ ಪ್ರಶ್ನೆ ಅಲ್ಲ, ಅದನ್ನು ಕೊಡ್ತಾರೆ. ಇಲ್ಲ ನಾಗರಾಜ್ ಅವ್ರ ಸ್ಟ್ರಾಟಜಿ ನಮಗೆ ಗೊತ್ತು, ಅವ್ರು ಬರ್ತಾರೆ ಬನ್ನಿ. ನಾನು ಹೇಳ್ತೀನಿ, ಅವ್ರು ಬರ್ತಾರೆ ಬನ್ನಿ. ನೀವು ಹೇಳಿರಂತ ನೀವು ಹೇಳಿರ ನಾಗರಾಜ್ ಅವರು ಪೂರ್ತಿ ಮಾಡಿ. ಆಯ್ತೇನಪ್ಪ? ಅಲ್ಲ, ಪೂರ್ತಿ ಮಾಡಿ. ಇಲ್ಲ, ನೀವು ಪೂರ್ತಿ ಮಾಡಿ. ಅಲ್ಲ, ನೀವು ಪೂರ್ತಿ ಅಲ್ಲ, ನೀವು ಪೂರ್ತಿ ಮಾಡಿ. ವೇಟ್, ಓಕೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಶಿಸ್ತಿನ ಪಕ್ಷ ಅಂತ ಹೇಳೋದು, ಪಾರ್ಟಿ ವಿತ್ ಡಿಫ್ರೆನ್ಸ್ ಹೇಳಿರೋದು, ಮೊನ್ನೆ ಬಂದು ಪ್ರೈಮ್ ಮಿನಿಸ್ಟರ್ ಬಂದು ಮಾತಾಡಿದ ವಿಚಾರಗಳು, ತದನಂತರ ಅವರ ರಾಜ್ಯದ ಅಧ್ಯಕ್ಷರು ಮಾತಾಡಿದ ವಿಚಾರ ಎಲ್ಲವೂ ನೋಡಿದಾಗ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಬಿ ಜೆ ಪಿಯಲ್ಲಿ ಎತ್ತಿ ಕಾಣಿಸ್ತಾ ಇರತಕ್ಕಂಥದ್ದು. ಅದು ಅವರ ಆಂತರಿಕ ಪಕ್ಷದ ವಿಚಾರ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಒಂದು ತಿಳ್ಕೋಬೇಕು, ಅವ್ರು ಇನ್ನೊಬ್ಬರಿಗೆ ಉಪದೇಶ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರೋಲ್ಲ. ಹೇಳ್ತೀನಿ, ಬಿಜೆಪಿ ಕಾಂಗ್ರೆಸ್ನವರು ಸಿದ್ದರಾಮಯ್ಯ DK ಡುಶುಮ್ ಏನೆಲ್ಲ ಹೇಳ್ತಾರಪ್ಪ, ಅದು ಸ್ಟೈಲಾಗಿ ಹೇಳ್ತಾರಪ್ಪ. ನೆನ್ನೆ ಯಾಕೆ ಹೇಳ್ತೀನಿ ಅಂದರೆ, ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರು ಚಪ್ಪಲಿಯಿಂದ ಹಿಡಿದು ಕಾಲಿಂದ ಹಿಡಿದು ಕೈವರೆಗೂ ತಗೊಂಡು ಮಾತಾಡಿದ್ದು. ನೆನೆಲ್ಲ ಡಿಬೇಟ್ನು ಮತ್ತೆ ಮಾತಾಡಲ್ಲ ನಾನು, ಯಾಕಂದರೆ ಇದು ಇರ್ರೆಲೆವೆಂಟ್ ಸಬ್ಜೆಕ್ಟ್. ಇವರೆಲ್ಲರೂ ಕೂಡ ನಮ್ಮ ಪಕ್ಷದ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾಕೆ ಅವ್ರು ಇರಲಿಲ್ಲ ಅಲ್ಲಿ ಅನ್ನೋದ್ರೆ, ಯಡಿಯೂರಪ್ಪ ಕೆನಾಟ್ ಸ್ಟ್ಯಾಂಡ್ ಯತ್ನಾಳ್, ಸಂತೋಷ್ ಕೆನಾಟ್ ಸ್ಟ್ಯಾಂಡ್ ಯಡಿಯೂರಪ್ಪ. ಇನ್ನೂ ಹಂಗೆ ಹೋಗ್ತಾ ಇರ್ತದೆ. 1 ಡಜನ್ ಬಾಗಿಲುಗಳಿದೆ, 3 ಬಾಗಿಲು. ಬಿಜೆಪಿಯಲ್ಲಿ ಒಂದು ಹೆಬ್ಬಾಗ್ಲಲ್ಲ, ಮಲ್ಟಿಪಲ್ ಹೆಬ್ಬಾಗುಗಳಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಹೆಬ್ಬಾವುಗಳೆಲ್ಲ ಅಲ್ಲಿರೋದ್ರಿಂದ ಪಕ್ಷ ಅಂತೂ ಕದೆ
ಕ್ಲಾಸ್ ಕರ್ನಾಟಕದಲ್ಲಿ. ಈಗ ನಿಮ್ಮ ಪಕ್ಷ- ನಮ್ಮ ಪಕ್ಷಕ್ಕೆ ಬಂದ ಈಗ ವಿಚಾರ ಬನ್ನಿ ಬಂದಾಗ ಮೊದಲಿಂದಲೂ ನಮ್ಮ ಪಕ್ಷದ ಅಧ್ಯಕ್ಷ ಒಂದೇ ಮಾತು ಹೇಳಿರ್ತಕ್ಕಂಥದ್ದು, ವ್ಯಕ್ತಿ ಪೂಜೆನ ನಾನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರ್ವಾಗ, ಈಗ ಶಿವಕುಮಾರ್ ಸಾಹೇಬ್ ಬಗ್ಗೆ ಹಾಡಾಡೋದಾಗ್ಲಿ ಅಥವಾ ಸಿದ್ದರಾಮಯ್ಯ ಅವರ ಬಗ್ಗೆ ಹಾಡಾಗ್ಲಿ ಎಲ್ಲವನ್ನೂ ಕೂಡ ಅಶಿಸ್ತು ಅಂತ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಅಲ್ಲ, ಈಗ ನಾವು ಹಿಂಗ್ ಮಾಡ್ಬೋದಾ? ಅಲ್ಲ, ನಾವು ಹಿಂಗ್ ಮಾಡ್ಬೋದಾ? ಅಲ್ಲ, why? ಕಾಂಗ್ರೆಸ್ ಈಗ ಒಂದ್ ನಿಮಿಷ, ಅದೇ ಸಿದ್ದರಾಮಯ್ಯನವ್ರನ್ನ 10 ಕ್ಷೇತ್ರದಿಂದ ನಾನು ಕರ್ದು ನೋಡಿ, ಅಂದ್ರೆ ಅದು ವ್ಯಕ್ತಿ ನಾನು- ಪೂಜೆ. ನಾನು ಕೂಡ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಮಾಸ್ ಲೀಡರ್ ಅಂತ ಕರ್ಕೊಳ್ಳೋಂತ ಒಂದು ಯುಗ ಬಂದ್ಬಿಡ್ತಲ್ಲ. ಕರೆಕ್ಟ್ ನಾನು ಮಾಡ್ತಾ ಇರ್ತದೆ ನಾನು ಮಾತಾಡೋ ಹಾಡಿನ ಬಗ್ಗೆ ಏನು, ಅದೇ ಹಾಡನ್ನ ಅದೇ ಕಾರ್ಯಕರ್ತರು ಸುರೇಶ್ ಅವರು ಹೇಳ್ತಾರೆ, ಇದೇ ಹಾಡನ್ನ ಏನು ಕಾಂಗ್ರೆಸ್ಸಿನ ಪರವಾಗಿ ಮಾತಾಡಪ್ಪ, ಇಂಡಿವಿಜುವಲ್ ಪರವಾಗಿ ಮಾತಾಡಬೇಡ ಅಂತ ಹೇಳಿರ್ತಕ್ಕಂಥ ಅಡ್ವೈಸ್. ಅದು ಭಿನ್ನಮತ ಅಲ್ಲ. ಅದರ ಜೊತೆಗೆ ಹೇಳ್ತೀನಿ, ನೀವು ಅದನ್ನ ಹಾಡಕ್ ಬಿಟ್ಟು ಅದಾದ್ಮೇಲೆ ಕರ್ದು ಹೇಳಿದ್ರೆ ಒಂದ್ ಮಾತು, ಸಿದ್ದರಾಮಯ್ಯನವ್ರು ಹಾಡು ಅಂತ ಗೊತ್ತಾದ ತಕ್ಷಣ ಅದನ್ನ ನಿಲ್ಸುವಂತದಿತ್ತಲ್ಲ. ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಆಡಿದ್ದಕ್ಕಿಂತ ಅಂತಲ್ಲ, ಆ ಹುಡುಗ ಸಿದ್ದರಾಮಯ್ಯವ್ರ ಆದ್ಮೇಲೆ ಡಿ ಕೆ ಅವ್ರ ಹೆಸರಲ್ಲೂ ಆಡ್ತಾ ಇದ್ದ, ಮತ್ತೆ ನಮ್ಗೆ ಗೊತ್ತಿತ್ತು. ಆದ್ರೆ ನಾವ್ ಹೇಳಿದ್ದೆ ಅಂದ್ರೆ ಅದಕ್ ಬದಲು ನಮ್ಮ ಭಾರತಾಂಬೆ ಬಗ್ಗೆ ಹಾಡು, ಕಾಂಗ್ರೆಸ್ ಬಗ್ಗೆ ಹಾಡಿ, ಪಕ್ಷದ ಐಡಿಯಾಲಜಿ ಬಗ್ಗೆ ಹಾಡಿ, ಅದು ನಮ್ಮ ಅನಿಸಿಕೆ. ಆಯ್ತಾ? ವಿಚಾರ ಬಂದ್ರೆ ಮದ್ದೂರಿಗೆ ಬಂದ್ವಿ. ಮದ್ದೂರಿಗೆ ಬಂದ ಕೇವಲ ಮದ್ದೂರಲ್ಲಿ ಮಾತ್ರ ಶಿವಕುಮಾರ್ ಸಾಹೇಬ್ರು ಕರೀತಾ ಇಲ್ಲ, ತುಂಬ ಜಾಗದಲ್ಲಿ ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಕರೀತಾರೆ, ಖರ್ಗೆ ಸಾಹೇಬ್ರಿಗೂ ಕರೀತಾರೆ, ಪರಮೇಶ್ವರ್ ಅವ್ರಿಗೆ 2-3 ಕಡೆ ಕರೀತಕ್ಕಂಥದ್ದು. ಎಕ್ಸಾಂಪಲ್ ನೋಡಿ, ಪರಮೇಶ್ವರ್ಗೆ ಮಹದೇವಪುರದಲ್ಲೂ ಕರೀತಾರೆ, ಪುಲಿಕೇಶ್ನಗರಲ್ಲೂ ಕರೀತಾರೆ, ಇದು ಸತ್ಯ, ದಿಸ್ ಇಸ್ ಅ ಫ್ಯಾಕ್ಟ್. ಆಮೇಲೆ ಶಿವಕುಮಾರ್ ಅವರು ಕೂಡ ಸುಮಾರು 10 ಕಡೆ ಕರೀತಾರೆ. ಇದು ಒಂದು ಕಡೆ ನೀವು ತಿಳ್ಕೊಂಡಿರೋದಷ್ಟು ಮದ್ದೂರ್ದು. ನಮ್ಮಲ್ಲಿರ್ತಕ್ಕಂಥ ನಾಯಕರು ಒಬ್ಬರ ಮೇಲೆ ಒಬ್ಬರು ಸ್ಟ್ರಾಂಗ್ ಇರ್ತಕ್ಕಂಥವ್ರು, ಪ್ರಭಾವಿ ನಾಯಕರುಗಳು. ಅವರ ವರ್ಚಸ್ನ ಕುಂದ್ರೆ, ವರ್ಚಸ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಕರಪತ್ರಗಳನ್ನ ಹೊಡಿತಕ್ಕಂಥದ್ದು ಯಾರು ಮಾಡಿದ್ದು? ಎಲ್ಲ ಬಿಜೆಪಿ ಅವ್ರದ್ದೇ ಇದು, 100% ಬಿಜೆಪಿ. ಬೇರೆ ಯಾರು ಮಾಡ್ತಾರೆ? ಬಿಜೆಪಿ ಮತ್ತು ಜೆಡಿಎಸ್ ಅವರ ಕುತಂತ್ರ ಇದು. ಸಿದ್ದರಾಮಯ್ಯನವರಾಗ್ಲಿ ಶಿವಕುಮಾರ್ ಆಗ್ಲಿ ಅವರ ವರ್ಚಸ್ಸಿನ ಕಡಿಮೆ ಮಾಡ್ಲಿಕ್ಕೋಸ್ಕರ ಎಲ್ಲ ಸಮೀಕ್ಷೆಗಳಲ್ಲಿ, ಅವ್ರದೇ ಆಂತರಿಕ ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ ಲೀಡ್ ಬರ್ತಾ ಇದೆ ಅಂತ ಎಲ್ಲ ಗೊತ್ತಿರತಕ್ಕಂಥದ್ದು, ಎಲ್ಲರೂ ಗೊತ್ತಿರೋ ವಿಚಾರ. ಇವತ್ತು ಹೇಳ್ತೀನಿ ಕೇಳಿ, ಯಡಿಯೂರಪ್ಪನ ಸ್ವಲ್ಪ ದಿನ ಸೈಡ್ ಲೈನ್ ಮಾಡ್ತಾರೆ, ಯಡಿಯೂರಪ್ಪ ಸ್ವಲ್ಪ ದಿನ ಸೈಡ್ ಲೈನ್ ಮಾಡ್ತಾರೆ, ಮತ್ತೆ ಕರೆದ್ಬಿಟ್ಟು ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಮಾಡ್ತಾರೆ, ಮತ್ತೆ ಕರೀತಾರೆ ಡೆಲ್ಲಿ ಕರೆದ್ಬಿಟ್ಟು. ಈಗ ಹಿಂದುತ್ವದ ವಿಚಾರದಲ್ಲಿ ಮಾತಾಡಿ ಫೇಲಿಯರ್ ಆಗ್ತಾ ಇದೀವಿ. ನಮ್ಮ ಹಿಂದೂ ಯುವಕರೇ ನಮ್ಮ ಪ್ರದೇಶ ಅಧ್ಯಕ್ಷರ ಕಾರಣ ಉಲ್ಟಾ ಮಾಡ್ತಾ ಇದ್ದಾರೆ. ಹಾಗಾಗಿ ಏನ್ ಸ್ಟೇಟ್ಮೆಂಟ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿರ್ತಕ್ಕಂಥದ್ದು ನಾವು ಮುಸಲ್ಮಾನರನ್ನೂ ತಗೊಳ್ಳಿ ಅಂತಕ್ಕಂಥದ್ದು. ಹೇಳಿದ ತಕ್ಷಣ ಸಾಯಂಕಾಲ ಮಂಗಳೂರಲ್ಲಿ ಹೇಳ್ತಾರೆ, ಮುಸಲ್ಮಾನರಲ್ಲ ಒಂದಕ್ಕೆಲ್ಲ ಒಂದು ಈಗ ಏನ್ ಗೊತ್ತಾ, ಅವರಲ್ಲಿ ಎಲ್ಲವೂ ಸರಿ ಇಲ್ಲ. ನಿನ್ನೆಯ ಅನುಪಸ್ಥಿತಿ, ಇವತ್ತಿನ ಅನುಪಸ್ಥಿತಿ, ನಿನ್ನೆ ಯಡಿಯೂರಪ್ಪನವ್ರದ್ದು, ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಪಕ್ಷದ ಬಗ್ಗೆ ಯಾವ ರೀತಿ ಒಂದು ಅಭಿಪ್ರಾಯ ಮೂಡಿಸುತ್ತೆ ಫಾರ್ ಅ ನ್ಯೂಟ್ರಲ್ ಅಬ್ಸರ್ವರ್, ನನ್ನಂತವ್ರಿಗೆ, ಶಿವಕುಮಾರ್ ಅಂತವ್ರಿಗೆ? ಈಗ ಐ ವಿಲ್ ಆನ್ಸರ್ ಯುವರ್ ಕ್ವಶನ್, ಬಟ್ ಬಿಫೋರ್ ದಟ್ ಐ ಹ್ಯಾವ್ ಟು ಆನ್ಸರ್ ನಾಗರಾಜ್. ಈಗ ಅವರು ವ್ಯಕ್ತಿ ಪೂಜೆಗೆ ಅವಕಾಶ ಇಲ್ಲ ಅಂತ ನಾಗರಾಜ್ ಯಾದವ್ ಅದು ಯಾವ ಬಾಯಲ್ಲಿ ಹೇಳಿದ್ರೋ ನನಗೆ ಗೊತ್ತಿಲ್ಲ. ದಿನ ಬೆಳಗಾದ್ರೆ ರಾಹುಲ್ ಗಾಂಧಿ, ದಿನ ಬೆಳಗಾದ್ರೆ ಸೋನಿಯಾ ಗಾಂಧಿ ಅಂತ ತಲೆ ಮೇಲೆ ಹತ್ಕೊಂಡು ವ್ಯಕ್ತಿ ಪೂಜೆ ಹೊಗಳು ಭಟ್ರ ತರ ಒಬ್ರ ಮೇಲೆ ಒಬ್ರು ಭಜನೆ ಮಾಡ್ತಾ ಇರ್ತಾರೆ. ಅವರು ಸಿದ್ಧಾಂತವೇ ಇಲ್ಲ, ಮೋದಿ ವರ್ಸ್ಟ್ ಫಾರ್ಮ್ ಆಫ್ ವ್ಯಕ್ತಿ ಪೂಜೆ ಕಾಂಗ್ರೆಸ್ನಲ್ಲಿ ಇದೆ. ಅದು ಫಸ್ಟ್ ಪಾಯಿಂಟ್. ಅದು ಫಸ್ಟ್ ಪಾಯಿಂಟ್. ನೆಹರು ವ್ಯಕ್ತಿ ಪೂಜೆ, ಗಾಂಧಿ ಅಲ್ವೇ ಅಲ್ಲ, ಅವರು ನೆಹರು ವ್ಯಕ್ತಿ ಪೂಜೆ ಅತಿರೇಕಕ್ಕೆ ಹೋಗಿರುವಂತ ಕಾಂಗ್ರೆಸ್ ಅಲ್ಲಿ. ಎರಡನೇ ಪಾಯಿಂಟ್, ಇವತ್ತು 2013 ಮುಂಚೆ ಅಹಿಂದ ಅಂತ ಇಷ್ಟಿಷ್ಟು ಭಾಷಣ ಮಾಡಿದಂತ ಸಿದ್ದರಾಮಯ್ಯ ಕೇವಲ ಹಾಗೆ ಮಾತ್ರ ತಮ್ಮ 5 ವರ್ಷದ ಅಧಿಕಾರವನ್ನು ಸೀಮಿತಗೊಳಿಸಿದ್ರು. ದಲಿತರಿಗೆ 5 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡಿದ್ರು? ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ, ಇವತ್ತು ಜೀವನದಲ್ಲಿ ಇಡೀ ದೇಶ ಒಂದೇ ಚರ್ಚೆ ವಿಷಯ ಅಲ್ಲ ಅದು. ನೀವೇನೇ ಹೇಳಿ ಚರ್ಚೆ ವಿಷಯ ಅದಲ್ಲ, ಚರ್ಚೆ ವಿಷಯ ಅದಲ್ಲ. ನಾನು ಹೇಳ್ತೀನಿ ಒಂದು ನಿಮಿಷ. ಈ ಚರ್ಚೆಯ ಒಂದು ಪ್ರಿಮೈಸ್ ನ ಚೌಕಟ್ಟನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅವ್ರು ಹೇಳ್ತಾ ಇರೋದು, ಒಂದ್ ಸೆಕೆಂಡ್ ಕೇಳಿ ಸರ್, ಇಲ್ಲಿ ಅವ್ರು ಹೇಳ್ತಾ ಇರೋದು, ಇವತ್ತು ಒಂದ್ ನಿಮಿಷ ಸರ್ ಕೇಳಿ ಸರ್,
ದಲಿತ ವಿರೋಧಿ ಸಿದ್ದರಾಮಯ್ಯ ಅನ್ನೋ ಕರಪತ್ರಗಳ ವಿತರಣೆ ಆಗ್ತಿರೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ SC ST ಗಳಿಗೆ ಸ್ಕೀಮ್ಗಳಂತ ಕಾರ್ಯಕ್ರಮಗಳಂತ ಅವ್ರು ಕೊಡ್ಲಿಲ್ಲ ಅನ್ನೋದು ಅವ್ರ ಆರೋಪ. ನಾವ್ ಹೇಳ್ತೀವಿ, ಕೇಳಿ ಉತ್ತರನ. ಆಯ್ತು, ಅದಕ್ಕೆ ಬೇಡ, ಒಂದ್ ನಿಮಿಷ ನಿಮ್ಮ ಕೇಳಿ. ಅವಕಾಶ ಬಂದಾಗ ಅದಕ್ಕೆ ಹೇಳಿ. ಬಂದಲ್ಲ. ಅದಕ್ಕೆ ಬಂದಲ್ಲ. ಅಲ್ಲ, ನಿಖಿಲ್, I have to- I have to finish. I have to finish. Ready ಇದೆ answer. ನೋಡಿ, ದ ಪ್ರಿಮೈಸ್ ಆಫ್ ದಿಸ್ ಡಿಸ್ಕಷನ್ ಇಸ್ ವಿ ಶುಡ್ ನಾಟ್ ಡಿಬೇಟ್. ಮಾಸ್ ಯಾರು, ಲಾಸ್ ಯಾರಿಗೆ? ಅಲ್ಲಿಗೆ ಈಗ ಬನ್ನಿ. DK ಶಿವಕುಮಾರ್ ಅವರು ಮಾಸ್ ಲೀಡರ್, ಸಿದ್ದರಾಮಯ್ಯನವರು ಮಾಸ್ ಲೀಡರ್, ನಿಮ್ ಪಕ್ಷದಲ್ಲಿ ಯಡಿಯೂರಪ್ಪನವರು ಮಾಸ್ ಲೀಡರ್. ಇತ್ತೀಚಿನ ದಿನಗಳಲ್ಲಿ ಪಂಚಮಸಾಲಿ ಹೋರಾಟದ ಮೂಲಕ ಬಸವನಗೌಡ ಪಾಟೀಲ್ ಕೂಡ ನಿಮ್ ಪಕ್ಷದಲ್ಲೇ ಇರುವಂತ ಚರ್ಚೆ. ಒಂದು ರೀತಿಯಾದ ಸಮುದಾಯ ಮಟ್ಟ ಪ್ಲಸ್ ಅದನ್ನ ಮೀರಿ ತಮ್ಮದೇ ಆದ ವರ್ಚಸ್ಸನ್ನ ಪಡ್ಕೊಂಡಿದ್ದಾರೆ. ಅವರು ಕೂಡ ಒಂದು ಮಾಸ್ ಲೀಡರ್. ಹೀಗಿದ್ದಾಗ ಮಾಸ್ ಲೀಡರ್ಗಳ ಪ್ರಭಾವವನ್ನು ಬಳಸ್ಕೊಳ್ದೇನೆ ನಾನು ಕೇಳ್ತೀನಿ ಶಿವಕುಮಾರ್ ಅವ್ರಿಗೆ, ಸರ್ ಸಾಧಾರಣ ಒಬ್ರು ಮಾಸ್ ಲೀಡರ್ ಇರ್ತಾರೆ ಅಂದ್ರೆ ಆ ಮಾಸ್ ಲೀಡರು ಆ ಮಾಸ್ ಅಪೀಲನ್ನ ಬಳಸ್ಕೊಂಡು ಮತಗಳನ್ನ ಪಡ್ಕೊಳ್ಳೋ ಪ್ರಯತ್ನ ಆಗುತ್ತೆ. ಆದ್ರೆ ಇಲ್ಲಿ ಮಾಸ್ ಲೀಡರ್ಗಳನ್ನ ಸೈಡ್ ಲೈನ್ ಮಾಡೋದು, ಇದು ಯಾವ ಸ್ಟ್ರಾಟಜಿ ಸರ್? ಯಾರು ಸೈಡ್ ಲೈನ್ ಮಾಡಿಲ್ಲ ಸರ್. ನೋಡಿ ನಿಖಿಲ್, ಮಾಸ್ ಲೀಡರ್ಗಳನ್ನ ಸೈಡ್ ಲೈನ್ ಮಾಡೋದ್ರಿಂದ ಇವತ್ತು ಆವತ್ತಿನ ಪರಿಸ್ಥಿತಿಯಲ್ಲಿ ಆ ವೇದಿಕೆಯಲ್ಲಿ ಮಾಡ್ಬೋದು ಅಷ್ಟೇನೆ. ಜನಗಳ ಮನಸ್ಸಿಂದ ಮಾಡೋಷ್ಟು ಬಹಳ ಕಷ್ಟ ಇದೆ ಇದು. ಅದಕ್ಕೆ ಲಾಸ್ ಯಾರಿಗೆ? ಲಾಸ್ ಪೊಲಿಟಿಕಲ್ ಪಾರ್ಟಿ, ಅವರವರ ಪಾರ್ಟಿಗೆ ಅದು ದೊಡ್ಡ ಲಾಸ್ ಅದು. ಯಾಕಂತಂದ್ರೆ ಇವತ್ತು ಏನು ಈ ಜನಗಳು ಒಬ್ಬ ಮನುಷ್ಯನ ತೀರ್ಮಾನ ಮಾಡಿ ಅವ್ನು ವೋಟ್ ಹಾಕೋದಿರ್ಬೋದು, ಒಬ್ಬನ ನಾಯಕ ಅಂತ ಒಪ್ಕೊಬೇಕಂತಂದ್ರೆ ಅವ್ರು ಪೀಪಲ್ ಆರ್ ವೆರಿ ಮೆಚ್ಯೂರ್ಡ್. ಆದ್ರೆ ಇವತ್ತು ಏನಾಗಿದೆ, ಇವತ್ತು ಏನಿತ್ತು ಆ ಡಿಸೆಂಟ್ ಏನಿತ್ತು ಮತ್ತೆ ಇವರಿಬ್ಬರ ಮಧ್ಯೆ ಇರುವಂತ ಒಂದು ಡಿಸೆಂಟ್ ಇವತ್ತು ವೇದಿಕೆ ಮೇಲೆ ಅದು ಬಂದಿದೆ ಅಷ್ಟೇನೆ. ಅದು ಒಂದ್ ಕಡೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ಪ್ರೊಜೆಕ್ಟ್ ಮಾಡೋದ್ರ ಬಗ್ಗೆ ಇಷ್ಟ ಇರ್ಲಿಲ್ಲ, ಇಲ್ಲಾಂದ್ರೆ ಒಂದು ನಾಯಕರಾಗಿ ಅವ್ರನ್ನ ಸುಪ್ರೀಂ ನಾಯಕರಂತ ಹೇಳೋದಕ್ಕೆ ಅದನ್ನ ವಿರೋಧ ಇತ್ತು. ಈ ತರದ ಒಂದು ವಾತಾವರಣ ಹೋಗ್ತಾ ಇರೋದ್ರಿಂದ ಇವಾಗ ಬಿಜೆಪಿಯಲ್ಲಿ ಇರ್ಬೋದು ಇಲ್ಲ ಕಾಂಗ್ರೆಸ್ ಅಲ್ಲಿ ಇರ್ಬೋದು, ಇದು ಡೆಫಿನೆಟ್ ಆಗಿ ಒಳ್ಳೇದಲ್ಲ. ಎರಡೂ ಪೊಲಿಟಿಕಲ್ ಪಾರ್ಟೀಸ್ ಒಳ್ಳೇದಲ್ಲ. ದಿಸ್ ಇಸ್ ದಿ ರೈಟ್ ಟೈಮ್. ಯಾಕಂದ್ರೆ ಟೈಲರ್ ಮೇಡ್ ಸಿಚುವೇಶನ್ ಇವತ್ತು ಕಾಂಗ್ರೆಸ್ಗೆ. ಅದನ್ನ ಯೂಸ್ ಮಾಡ್ಕೊಳೋ ಒಂದು ಪೊಟೆನ್ಶಿಯಲ್ ಇಲ್ಲ. ಇವತ್ತು ಇವ್ರು ಒಂದು ಈಗೋ ಮತ್ತೆ ಇವರು ಏನು ಕ್ಲಾಶ್ ಏನಿದೆ ಇವತ್ತು, ಒನ್ ಮ್ಯಾನ್ ಶಿಪ್ ಕ್ಲಾಶ್ ಏನಿದೆ ಇವತ್ತು, ಇಟ್ ಹಸ್ ಕಮ್ ಟು ದಿ ಫೋರ್. ಇವತ್ತು ಬಂದಿದ್ದು ವೇದಿಕೆಯಲ್ಲಿ ಬೆಳಕಿಗೆ ಬಂದಿದ್ದು ಬಹಳ ದಿನಗಳಿಂದ ನಡೀತಾ ಇದ್ದಿದ್ದೆ. ಇವತ್ತು ಏನ್ ಸರ್ಪ್ರೈಸ್ ಅಲ್ಲ. ಯಾರು ಇದನ್ನ ಫಾಲೋ ಮಾಡ್ತಾ ಇರ್ತಾರೆ, ನಿನ್ನಂತವ್ರು ನಮ್ಮಂತವ್ರು, ಅವ್ರಿಗೇನು ಇದನ್ನ ಸರ್ಪ್ರೈಸ್ ಏನಲ್ಲ ಇದು. ಆದ್ರೆ ಇಟ್ ಇಸ್ ಅ ಸಿಚುವೇಶನ್ ವಿಚ್ ಹಸ್ ಫೇವರ್ಡ್ ಬಿಜೆಪಿ. ನೋಡಿ ಇವತ್ತು ರಾಜಸ್ಥಾನದಲ್ಲಿ ನಮ್ಮಲ್ಲಿ ಒಬ್ಬ ಕೊರೋನಾ ಇದ್ದಾನೆ ಅಂತ ಹೇಳ್ತಾನೆ. ಯಾರು? ಗೆಲೆಟ್ ಸೇಸ್ ಸಚಿನ್ ಪೈಲಟ್ ಇಸ್ ಎ ಕೊರೋನಾ ಇನ್ ದಿ ಕಾಂಗ್ರೆಸ್ ಪಾರ್ಟಿ. ವಾಟ್ ಇಸ್ ದಿ ಸಿಚುವೇಶನ್ ಆಫ್ ಕಾಂಗ್ರೆಸ್ ನಾವು? ದೀಸ್ ಆರ್ ಆಲ್ ಏನು ಕಾಂಗ್ರೆಸ್ ನ ಸ್ಟ್ರಾಂಗ್ ಬೇಸ್ ಇರುವಂತ ರಾಜ್ಯಗಳು ಇವೆಲ್ಲ. ಕಾಂಗ್ರೆಸ್ ಕರ್ನಾಟಕ ಇರ್ಬೋದು, ರಾಜಸ್ಥಾನ ಇರ್ಬೋದು. ಇಲ್ಲಿ ಸಹನೆ ಇರ್ಬೇಕಾಗಿತ್ತು. ಒಂದು ಹಾಡನ್ನ ನಿಲ್ಸೋದ್ರಿಂದ ಏನ್ ಮೆಸೇಜ್ ಕಳಿಸುತ್ತೆ ಅದು? ಒಂದು ಸಹನೆ ಇರ್ಬೇಕಾಗಿತ್ತು. ಹಂಗಾಗಿ ಬಗ್ಗೆ ಹಾಡಾಡ್ತಿದ್ರಂತೆ ಸರ್ ಅವರು. ನಾವೇನ್ ಬೇಡ ಇಲ್ಲೆಲ್ಲ ಆರ್ಕೆಸ್ಟ್ರಾ ಅಲ್ಲಿ DK ಅವ್ರ ಬಗ್ಗೆನೂ ಆಡ್ತಾ ಇದ್ರು, ಸಿದ್ದರಾಮಯ್ಯನವ್ರ ಬಗ್ಗೆನೂ ಆಡ್ತಾ ಇದ್ರು, ಮತ್ತೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆನೂ ಹುಡುಗರು ಆಡ್ತಾ ಇದ್ರು. ಈ ಫಂಕ್ಷನ್ ಸ್ಟಾರ್ಟ್ ಆಗುವಾಗ ಇದನ್ನ ಆಡಕ್ ಹೋದಾಗ DK ಸುರೇಶ್ ಅವ್ರು ನಿಲ್ಸಿದ್ದಾರೆ. ಅಂದ್ರೆ ಅದು ನಿಲ್ಸಿರೋದು ಅದು ವೇದಿಕೆ ಅಲ್ಲಿ ಇನ್ನೊಂದ್ಸಾರಿ ಹೇಳೋದಾಗಿತ್ತು, ಮುಂದಕ್ಕೆ ಹಿಂಗ್ ಮಾಡೋದ್ ಬೇಡ ಅಂತ. ಆಡಾದ್ಮೇಲೆ ಸ್ವಲ್ಪ ನಿಲ್ಸಿದ್ರೆ ಆಯ್ತಾ ಇತ್ತು. ಆದ್ಮೇಲೆ ಮಾಡ್ಬೋದಾಗಿತ್ತಲ್ಲ ಅಂತ. ಈಗ ನೋಡಿ ಈ ಚರ್ಚೆ ಏನಕ್ಕಾಗ್ತದೆ? ನಾಗರಾಜ್ ಹೇಳಿ, ನೀವ್ ಹೇಳಿ, ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ವುಡ್ ಯು ನಾಟ್ ಅಬ್ಸರ್ವ್ ದಟ್ DK ಸುರೇಶ್ ಅವರು ಸಿದ್ದರಾಮಯ್ಯ ಅವ್ರ ಹಾಡ್ಬೇಕಾದ್ರೇನೆ ಬ್ರೇಕ್ ಹಾಕಿದ್ರು, ಆ ವಾಲ್ಯೂಮ್ ನ ಸ್ಟಾಪ್ ಮಾಡಿದ್ರು, ಆ ಹುಡುಗನ ಹೊರಗಡೆ ಬಂತು ಅಂತ ನಾವು ಅನ್ಕೋಬಾರ್ದ? ನಾನು ಕೇಳೋ ಪ್ರಶ್ನೆ ಬೇಸಿಕ್ಲಿ ನಾನು ಎಲ್ಲರಿಗೂ ಹೇಳಿದಂಗೆ ನಿಮ್ಗೆ ಹೇಳಕ್ ಇಷ್ಟಪಡಲ್ಲ. ಪ್ಲೀಸ್ ಬೆಂಕಿ ಹಚ್ಚೋ ಕೆಲಸ ನಾರ್ಮಲಿ ಮಾಡಲ್ಲ ನಿಖಿಲ್ ಅವರು. ಇದು ಬೆಂಕಿ ಹಚ್ಚೋ ಕೆಲಸ. ಯಾಕಂದ್ರೆ ಸುರೇಶ್ ಅವರೆಲ್ಲ ಸಿದ್ದರಾಮಯ್ಯ ನಿಮ್ ಬಗ್ಗೆ ಗೌರವ ಇಟ್ಕೊಂಡು ಹೇಳ್ತಾ ಇರೋದು. ಯು ಆರ್ ನಾಟ್ ಲೈಕ್ ದಟ್. ಯು ಆರ್ ನಾಟ್ ಎ ಪರ್ಸನ್ ಲೈಕ್ ದಟ್. ನೋಡುವಾಗ ಏನಾಗ್ತದೆ ಅಂತಂದ್ರೆ ಎಲ್ಲೋ ಸುರೇಶ್ ಅವರಿಗೆ ಸಿದ್ದರಾಮಯ್ಯ ಕಂಡ್ರೆ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ದಂಗೆ ಆಗ್ತದೆ. ಅದಲ್ಲ, ನಾನ್ ಹೇಳದ್ಮೇಲೆ ಆಗ್ಬೇಕಾಗಿಲ್ಲ ಅದು. ಅಲ್ಲಿ ಹಂಗ್ ಕಾಣ್ತಿದೆ ಅದು. ಅದೇ ಅದು ಹಂಗ್ ಕಾಣಬಾರ್ದು. ನಾನ್ ಹೇಳದ್ಮೇಲೆ ಆಗ್ಬೇಕಾಗಿಲ್ಲ ಅದು. ನಾನ್ ಚರ್ಚೆ ಮಾಡಿದೆ ಅಂತ ಆಗ್ಬೇಕಾಗಿಲ್ಲ ಅದು. It sounds like that. It doesn't suit for you. It looks like that. Okay, we'll leave it. We'll go forward. It looks like that. See, it looks forward. ಅರೆ ನೋಡಿ, ಅಲ್ಲಿ ಹಾಡು ಆಡ್ಬೇಕಾದ್ರೆ ನಿಲ್ಸಪ್ಪ ನೀನು ವ್ಯಕ್ತಿ ವೈಭವೀಕರಣ ಮಾಡಬಾರ್ದು. ಯಾಕೆಂದ್ರೆ ಏನ್ ಕಾಣಿಸ್ತು? ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಅಲ್ಲಿ ಹಾಡಾಡ್ತಕ್ಕಂಥವ್ರು ಖರ್ಗೆ ಬಗ್ಗೆನೂ ಹಾಡಾಡ್ಲಿಕ್ಕೆ ರೆಡಿ ಇದ್ರು, ಸಿದ್ದರಾಮಯ್ಯ ಅವ್ರಿಗೂ ಹಾಡಾಡ್ಲಿಕ್ಕೆ ರೆಡಿ ಇದ್ರು, ಶಿವಕುಮಾರ್ ಸಾಹೇಬ್ರ ಬಗ್ಗೆನೂ ಮಾತಾಡಕ್ಕೆ ರೆಡಿ ಇದ್ರು. ಅವ್ರು ಸುರೇಶ್ ಅವರ ಅನಿಸಿಕೆ ಏನು ಗೊತ್ತಾ? ನೀ ಎಷ್ಟು ಜನ ನಾಯಕರ ಬಗ್ಗೆ ಮಾತಾಡ್ತೀಯಪ್ಪ, ಅದಕ್ಕೆ ಬದಲು ನಮ್ಮ ಕಾಂಗ್ರೆಸ್ ಐಡಿಯಾಲಜಿ ಬಗ್ಗೆ ಮಾತಾಡೋದು ಇತ್ರಿ. ವಾಟ್ ಯು ಆರ್ ಸೇಯಿಂಗ್ ನೋಡಿ ಗೊತ್ತಾ? ಸ್ಟೇಜ್ ಅಲ್ಲಿ ಹಿಂಗ್ ತಗೋಬೋದಾ?
ಫಸ್ಟ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹಾಡಿದ್ದೆ ಅವ್ರಿಗೆ ಬೇಸರ ಇಲ್ಲ. ಫಸ್ಟ್ ಡಿ ಕೆ ಶಿವಕುಮಾರ್ ಅವ್ರ ಹಾಡು ಪಕ್ಷದಲ್ಲಿ ಬಂದಿದ್ರೆ ಓಕೆ ಅಂತ ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಆ ಸಣ್ಣತನ ಯೋಚನೆ ಮಾಡೋ ಜನನೇ ಇಲ್ಲ. ಓಕೆ ವಿ ಥಿಂಕ್ ಇನ್ ಅ ಡಿಫ್ರೆಂಟ್ ಸೆನ್ಸ್. ಅರ್ಥ ಆಯ್ತಾ? ನಿಮ್ಮೆಲ್ಲರ ಪರವಾಗಿ ಸುರೇಶ್ ಗೌಡ ನಾನೇ ಸ್ವಾಗತ ಮಾಡ್ಬಿಡ್ತೀನಿ, ನಮ್ಮ ಸ್ನೇಹಿತ, ಹಳೆ ಸ್ನೇಹಿತ, ಬರ್ರಿ ಸರ್. ಸೊ ಹಾಗಾಗಿ ನಮ್ಮಲ್ಲಿ ಆ ಸಣ್ಣತನ ಇಲ್ಲವೇ ಇಲ್ಲ. ವಿಚಾರ ಬಂದಿರೋದು ಎಲ್ಲಿ ಅಂತಂದರೆ, ಶಿವಕುಮಾರ್ ಹೇಳಿದ ಮಾತುಗಳು ಬಹುತೇಕ ನಾನು ಕೇಳ್ತೀನಿ. ಯಾಕೆ ಅಂತಂದರೆ ಒಬ್ಬರು ನ್ಯೂಟ್ರಲ್ ಆಗಿ ಪತ್ರಕರ್ತರು ಮಾತಾಡೋಕೆ ಅದು ಗೌರವ ಕೊಡಬೇಕಾಗ್ತದೆ. ದೇ ಡೋಂಟ್ ಬಿಲಾಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ಹಾಗೆ ಗೌರವದಿಂದ ಹೇಳಿದ್ರು. ಅವ್ರು ನಮ್ಗೆ ಕೆಲವು ಸಲಹೆಗಳನ್ನು ಕೊಟ್ಟರು. ಈಗ ನೋಡಪ್ಪ, ಇಂಥ ಚಾನ್ಸಲ್ಲಿ ಕಾಂಗ್ರೆಸ್ ಅವ್ರು ಒಟ್ಟಾಗಿ ಹೋದರೆ ಬೆನಿಫಿಟ್ ಆಗ್ತದೆ, ರಾಜ್ಯಕ್ಕೂ ಶುಭವಾಗ್ತದೆ ಅನ್ನೋ ವಿಚಾರಗಳನ್ನ ಮಾತಾಡ್ತಾರೆ ಅವರು. ಅಂಥ ಸಂದರ್ಭದಲ್ಲಿ ನಾವು ಅವನ್ನೆಲ್ಲ ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿರ್ತಕ್ಕಂಥ ಮಾಸ್ ಲೀಡರ್ಗಳನ್ನ ಮ್ಯಾಚ್ ಮಾಡಲಿಕ್ಕೆ ಬಿ ಜೆ ಪಿಲಿ ನೋ ಪ್ಯಾರಲಲ್ ಲೀಡರ್ಸ್. ಒಬ್ಬರಿದ್ದರು, ಯಡಿಯೂರಪ್ಪನವ್ರು ಇದ್ದರು. ಅವ್ರನ್ನ ಬೂತ್ ಕಾಲದಲ್ಲಿ ಮಾತಾಡ್ತಿದ್ದೀರಲ್ಲ ಸರ್, ಇದ್ರು ಅಂದ್ರೆ ಇವಾಗೇನು ಅವ್ರ ಪಕ್ಷದಲ್ಲಿ ಇಲ್ವಾ ಅವರು? ಅದಕ್ಕೆ ಉತ್ತರ ಹೇಳ್ತೀನಿ. ಇದ್ರು, ಅವ್ರು ನಡೀತಾ ಇತ್ತು, 4 ಸಲ ಮುಖ್ಯಮಂತ್ರಿ ಆದರು, ಆ ಸಮುದಾಯ ಅವರನ್ನು ನಂಬ್ತಾ ಇದ್ರು, ಕೈ ಹಿಡಿತಾ ಇದ್ರು. ಉತ್ತರ ಕರ್ನಾಟಕ ಬಹಳಷ್ಟೇಕ ಸೀಟುಗಳನ್ನು ಅವರ ವರ್ಚಸ್ಸಿಂದ ಬಂದರು. ಆಮೇಲೆ ಅವ್ರನ್ನ ನಡೆಸ್ಕೊಂಡಂಥ ರೀತಿ ಬಹಳ ನಿರಾಸೆ ಆಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಅದೇ ಸಮುದಾಯ ವಿಚಾರದಲ್ಲಿ ಅದೇ ಸಮುದಾಯ ನಮ್ಮಲ್ಲಿ 5 ವರ್ಷ ನಿಮಗೆ ಸರ್ಕಾರ ನಡೆಸ್ಕೊಟ್ರು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳಾಗಿ. ಇವಾಗ ಹೇಳಿ ಆಯ್ತು. ಯಡಿಯೂರಪ್ಪನವ್ರ ಬಗ್ಗೆ ಗೌರವದಿಂದ ಮಾತಾಡ್ತೀವಿ, ಹೋರಾಟ ಮಾಡಲ್ಲ. ತಿರ್ಗಾ ಇವ್ರು ಏನ್ ಗೊತ್ತಾ ನಿಖಿಲ್, ಐ ಹ್ಯಾವ್ ಅಬ್ಜೆಕ್ಷನ್ ಟು ದಿಸ್. ನೀವು ಕಾಂಗ್ರೆಸ್ ಬಗ್ಗೆ ಹೇಳಿದ್ರೆ ಈಗ ನಾಗರಾಜ್ ಹೇಳಿರೋದಕ್ಕೆ ನನಗೆ ಒಂದೇ ಒಂದು ಅಬ್ಜೆಕ್ಷನ್. ಏನಪ್ಪಾ ಅಂದ್ರೆ, ವಾಟ್ ಈಸ್ ಪ್ರೈವೇಟ್ ಟು ಬಿಜೆಪಿ, ವಾಟ್ ಈಸ್ ಇಂಟರ್ನಲ್ ಟು ಬಿಜೆಪಿ, ಹಿ ಕ್ಲೇಮ್ಸ್ ನನಗೆ ಗೊತ್ತು ಅಂತ. ದಟ್ ಈಸ್ ಅದನ್ನ ಅದ್ರ ಬಗ್ಗೆ ಅವ್ರು ಕ್ಲಾರಿಫಿಕೇಶನ್ ಕೊಡ್ಬೇಕು. ಇಲ್ಲ ಅಂದ್ರೆ ಈ ರೀತಿ ಸ್ವೀಪಿಂಗ್ ಅಲಿಗೇಷನ್ಸ್ ನ ಮಾಡಬಾರ್ದು. ಆಂತರಿಕ ನಮ್ಮ ಎಕ್ಸಿಕ್ಯೂಟಿವ್ ಮೀಟಿಂಗ್ ಮಾಡಿದ್ರು. ನೀವು ಹೋಗಿದ್ರಿ ಅಂದ್ರೆ ಅಲ್ಲಿ, ಮೀಡಿಯಾ ಅವ್ರು ಹೋಗಿದ್ರಿ ಅಂದ್ರೆ ಯಡಿಯೂರಪ್ಪನವರೇ ಬಂದಿಲ್ಲ ಹೇಳಿಕೆ ಕೊಟ್ಟಲ್ಲ, ಅಲ್ಲಿಂದ ಶುರು ಆಗಿದೆ. ಸುರೇಶ್ನ ರಾಜಕೀಯದ ನೀರು ಬಹಳ ಕುಡಿಬೇಕು. ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ ಬಿಜೆಪಿ ಏನ್ ನಡೀತಾ ಇತ್ತು ಅಂತ, ಆಮೇಲೆ ಸಿಕ್ಲಿ ಹೇಳ್ತೀನಿ. ನಾನು ರಾಜಕಾರಣ ಮಾಡ್ತಕ್ಕಂಥ ಜೆಡಿಎಸ್ ಮೇಲೆ ನಡೀತದೆ, ಬಿಜೆಪಿ ತಿಳ್ಕೊಳ್ತಕ್ಕಂಥ ನನಗೆ ತಾಕತ್ತು ಇದೆ, ತಿಳ್ಕೊಳ್ತೀನಿ. ಯಾಕಂದ್ರೆ ರಾಜಕಾರಣ ಮಾಡಕ್ ಕೊಟ್ಟಿರೋನು ನಾನು ಬರ ಟಿವಿಯಲ್ಲಿ ಬಂದು ನೋಡೋನಲ್ಲ ನಾನು. ದಟ್ ಇಸ್ ದ ಡಿಫರೆನ್ಸ್. ಯಡಿಯೂರಪ್ಪನವರು ಸಣ್ಣ ಕಾರ್ಯಕರ್ತದಿಂದ ಅಷ್ಟು ದೊಡ್ಡದಾಗಿ ಬೆಳಿಬೇಕಾದ್ರೆ ಹೋರಾಟ ದಾರಿ ಹಿಡ್ಕೊಂಡು ಬೆಳೆದಿರ್ತಕ್ಕಂಥ ನಾಯಕ. ನಾಗರಾಜ್ ಯಡಿಯೂರಪ್ಪನವ್ರ ಪಾಪ ಎಂತ ಪರಿಸ್ಥಿತಿ. ಪಾಪ ನೀವೇನ್ ಮಾಡಿದ್ರಿ ಹೇಳಿ. ನಿಮ್ಮ ಕಾಳಜಿ ಬಗ್ಗೆ ನನಗೆ ಅಭಿನಂದನೆಗಳು. ಪ್ಲೀಸ್ ಇರ್ಲಿ, ಪ್ಲೀಸ್ ನೆಕ್ಸ್ಟ್ ಟೈಮ್ ನೋಡೋಣ, ಅದನ್ನೆಲ್ಲ ಸರಿ ಮಾಡೋಣ. ಹಾಡು ಆಡಿಸ್ತೀರಿ? ಒಂದ್ ನಿಮಿಷ. ನೆಕ್ಸ್ಟ್ ಟೈಮ್ ಹಾಡು ಆಡಿಸ್ತೀರಿ? ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಡು ಆಡಿಸ್ತೀವಿ ನಾವು. ಆಯ್ತು ಹೇಳಿ. ವ್ಯಕ್ತಿಗತ ಪೂಜೆನ ನಾವು ಮಾಡಲ್ಲ ಅಂತಕ್ಕಂಥ ಮೊದಲಿಂದ ಬಂದಿರತಕ್ಕಂಥ ಸೈದ್ಧಾಂತಿಕ ನಿಲುವು, ಅದ್ರಲ್ಲಿ ಬದಲಾವಣೆ ಇರೋದಿಲ್ಲ. ಆಯ್ತೇನೋ? ಅಧಿಕಾರಕ್ಕೋಸ್ಕರ ನಮ್ಮ ಐಡಿಯಾಲಜಿಯಲ್ಲಿ ಕಾಂಪ್ರಮೈಸ್ ಪ್ರಶ್ನೆ ಇಲ್ವೇ ಇಲ್ಲ. ವಿಚಾರ ಬಂದಿರೋದು ಯಡಿಯೂರಪ್ಪನವ್ರಿಗೆ ಒಂದೇ ಸೆಕೆಂಡ್ ಅಲ್ಲಿ ಮುಗಿಸ್ತಾ ಇದ್ದೀನಿ ಅಂತಂದ್ರೆ, ಅವರನ್ನ ಅವ್ರು ನಡ್ಸ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆನ ನಡೆಸ್ಕೊಳ್ತಾ ಇರುವಂತ ರೀತಿ MLA ಸೈಲೆಂಟ್ ಕೂತಾರೆ. ಸ್ವಾಗತ ನಿಮ್ಗೆ. ಫಸ್ಟ್ ಆಫ್ ಆಲ್ ಅವ್ರ ಓಪನಿಂಗ್ ರಿಮಾರ್ಕ್ಸ್ ಅಂತ ಕೇಳ್ತೀವಿ. ಹೇಳಿದ್ರಿ ಯಡಿಯೂರಪ್ಪನ ವಿಚಾರದಲ್ಲಿ ಅವ್ರು ಸರಿಯಾಗಿ ನಡೆಸ್ಕೊಳ್ತಾರೆ ಕಾರಣಕ್ಕೋಸ್ಕರ ವಿಚಾರದಲ್ಲಿ ಲಾಸ್ ಆಗೋದು ಬಿಜೆಪಿಗೆ. ನಿಮ್ ವಿಚಾರ ನಾನ್ ಬರ್ತೀನಿ. ಸುರೇಶ್ ಗೌಡ್ರೆ ನಮಸ್ಕಾರ, ಸ್ವಾಗತ ನಿಮ್ಗೆ. ಇಲ್ಲಿ ನಾವು ಚರ್ಚೆ ಮಾಡ್ತಿರೋದು ಮಾಸ್ ಯಾರು, ಲಾಸ್ ಯಾರ್ಗೆ ಅಂತ. ಅದರಲ್ಲಿ ನಿಮ್ಮ ಆಂಗಲ್, JDS ಆಂಗಲ್ ಎಲ್ಲಪ್ಪ ಬರುತ್ತೆ ಅಂದ್ರೆ, ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದಷ್ಟು ಜನ ಮೀಟ್ ಮಾಡಿ ಮದ್ದೂರಿನಲ್ಲಿ ಸ್ಪರ್ಧೆ ಮಾಡ್ಬೇಕು ನೀವು ಅಂತ. ಈ ಮದ್ದೂರು ಸ್ಪರ್ಧೆನ ನಾವು ಕೇವಲ ಮದ್ದೂರು ಸ್ಪರ್ಧೆ ಅಂತ ನೋಡಬಾರ್ದು ಅನ್ನೋದು ಒಬ್ಬ ಪತ್ರಕರ್ತನಾಗಿ ನನ್ನ ಒಂದು ತಿಳುವಳಿಕೆ. ಸುರೇಶ್ ಗೌಡ್ರೆ, ಯಾಕೆ ಡಿ ಕೆ ಶಿವಕುಮಾರ್ ಅವರ ಮಂಡ್ಯ ಜಿಲ್ಲೆಯಿಂದ ಸ್ಪರ್ಧೆ ಸೀದಾ JDSನ ಭದ್ರಕೋಟೆಯ ಬೀಗಕ್ಕೆ ಕೈ ಹಾಕ್ದಂಗೆ. ಆ ಬೀಗದ ಕೈ ಅವ್ರ ಕೈಯಲ್ಲಿ ಇದೆಯಾ ಅನ್ನೋದೇ ಪ್ರಶ್ನೆ. ಒಂದಾ, ಅಲ್ಲಿ ಸ್ಪರ್ಧೆ ಮಾಡ್ತಿರೋದು ಎಲ್ಲಿ? ಮದ್ದೂರು. ಅಲ್ಲಿ ಯಾರು ಕ್ಯಾಂಡಿಡೇಟು? DC ತಮ್ಮಣ್ಣ. DC ತಮ್ಮಣ್ಣ ಅವ್ರು ಯಾರು? ದೇವೇಗೌಡರು ಬೀಗರು. ಅಂದ್ರೆ ಸೀದಾ ಕುಟುಂಬಕ್ಕೆ ಚಾಲೆಂಜು. ಇದು ನಾಗಮಂಗಲದಲ್ಲಿ ಸುರೇಶ್ ಗೌಡ್ರ ವಿರುದ್ಧ ಅಲ್ಲ,
ಮೇಲ್ಕೋಟೆನಲ್ಲಿ ಪುಟ್ಟರಾಜು ವಿರುದ್ಧ ಅಲ್ಲ, ಇಲ್ಲಿ ಬರ್ತಾ ಇರೋದು ಸೀದಾ ದೇವೇಗೌಡರು ಕುಟುಂಬಕ್ಕೇನೆ ಚಾಲೆಂಜು. ಪಕ್ಷದ ಕಾರ್ಯಕರ್ತರು ಸಂದೇಶ ಕ್ಲಿಯರ್, JDS-ನ ನಿಲುವು ಪ್ಲೀಸ್. ಈಗ ಅದು ಆ ಪಕ್ಷದಲ್ಲಿ ಅಲ್ಲ, ಇನ್ನು ಮಾತುಕತೆ ಇದೆ ಬಿಡಿ, ಆ ಕ್ಷೇತ್ರದಿಂದ ಯಾರು ಟಿಕೆಟ್ ಕೊಡಬೇಕು ಅಂತ ಅವರ ಆಂತರಿಕ ವಿಚಾರ. ಅದು ಬಿಡಿ, ಆಯ್ತು ಸರ್. DK ಶಿವಕುಮಾರ್ ಅವರ ಬರಲಿ, ರಾಹುಲ್ ಗಾಂಧಿ ಅವ್ರನ್ನ ಕರ್ಕೊಂಬರ್ಲಿ, ನಮ್ಮ ಕ್ಯಾಂಡಿಡೇಟು DC ತಮ್ಮಣ್ಣವರು. ಓಕೆ, ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಹೋರಾಟ ಮಾಡಬೇಕು, ಮಾಡ್ತೇವೆ. ಈಗ DK ಶಿವಕುಮಾರ್ ಯಾಕೆ ಬರ್ತಾರೆ, ಮೋಸ್ಟ್ಲಿ ಅಲ್ಲಿ ಕ್ಯಾಂಡಿಡೇಟ್ ಅಭ್ಯರ್ಥಿ ಇಲ್ವೇನೋ, ಅಥವಾ ಯಾರೋ ಸಮಾಜದ ಹಿನ್ನೆಲೆ ಸರಿಯಾಗಿಲ್ಲದೆ ಇರೋ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಬೇರೆ ಪ್ರಯತ್ನ ಪಡ್ತಾರೆ. ತಪ್ಪಿಸೋದಕ್ಕೆ ಇದು ಬೇರೆ ಪರ್ಯಾಯ ದಾರಿನ ಅವ್ರು ಹುಡುಕೋತಾ ಇರ್ಬೋದು. ಅದು ಅವರ ಇದು. ಆದರೆ ನಮಗೆ ಯಾವುದು ಅದನ್ನು ಅಷ್ಟು ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನಾವು DC ತಮ್ಮಣ್ಣವ್ರು ಭದ್ರವಾಗಿದ್ದಾರೆ, ಅವ್ರಿಗೆ ಗೆಲ್ತಾರೆ, ಕೆಲಸ ಮಾಡಿದ್ದಾರೆ, ನಮ್ಗೆ ಯಾವುದು ಭಯನೂ ಇಲ್ಲ. DK ಶಿವಕುಮಾರ ಬರಲಿ, ಸಿದ್ದರಾಮಯ್ಯನವರೇ ಬರಲಿ ಬಿಡಿ. ಈಗ ಅಂದ್ರೆ ನೀವು ಕರಿತಿದ್ದೀರಿ ಸಿದ್ದರಾಮಯ್ಯವ್ರನ್ನ? ಎಸ್, ಅಲ್ಲ, ಎಲ್ಲರೂ ಕರಿತಾ ಇದ್ರೆ ಸಿದ್ದರಾಮಯ್ಯವ್ರನ್ನ ಹೆಂಗಪ್ಪ ಇದು? ಅವರೇ ಬರಲಿ, ಅವರು ಬರಲಿ. ನಾವು ಹೇಳ್ತಾ ಇದೀವಲ್ಲ, ಯಾರು ಬೇಕಾದರೂ ಬಂದು ನಿಂತ್ಕೊಳ್ಳಿ. ಅದಕ್ಕೆ ಸರ್ವ ಸ್ವತಂತ್ರ, ಪಕ್ಷಕ್ಕೆ ಬಿಟ್ಟಿರೋದು ಅದು ಅವ್ರವ್ರ ಪಕ್ಷಕ್ಕೆ ಬಿಟ್ಟಂಥ ವಿಷಯ. ಜೆಂಟಲ್ಮನ್ ಮತ್ತಪ್ಪ ಅವರು. ಅಲ್ಲ, ಒಂದ್ ನಿಮಿಷ ಸರ್, ಜೆಂಟ್ಲ್ಮ್ಯಾನ್ ಮಾತು ಸರಿ, ಬಟ್ ಅವ್ರಿಗೆ ಗೊತ್ತಿದೆ ಅಲ್ಲಿರೋ ರಾಜಕಾರಣ, ಅದ್ರ ಹಿಂದೆ ಇರುವಂತ ಸಂದೇಶ ಉದ್ದೇಶ ಏನು ಅಂತ. ಅಲ್ಲ, ಸೀದಾ ಇದೆ. ಸುರೇಶ್ ಗೌಡ್ರು ಅದರಿಂದ ದೂರ ಉಳಿತಿದ್ದಾರೆ ಅಷ್ಟೇನೆ. ಇವತ್ತಷ್ಟೇ ಒಂದು ಆಡಿಯೋ ಕ್ಲಿಪ್ ಸುರೇಶ್ ಗೌಡ್ರು ಗೊತ್ತಿದೆ ಅದು ಏನು ಅಂತ. ಅಲ್ಲ, ಅದ್ರ ಬಗ್ಗೆ ಚರ್ಚೆ ಬೇಡ. ನಾನ್ ಕೇಳ್ತಿರೋ ಸುರೇಶ್ ಗೌಡ್ರೆ, JDS-ಗೆ ಸೀದಾ ಚಾಲೆಂಜ್ ಇದು. ಅಂದ್ರೆ ಅವರು ಬಂದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ JDS ವರ್ಸಸ್ ಅದರ್ಸ್, ಕಾಂಗ್ರೆಸ್, ಅದು ಕಾಂಗ್ರೆಸ್ಸು, BJP, ರೈತ ಸಂಘ, ಈ ಆ ಥರ ಸ್ವಾಭಿಮಾನಿ ಅದು ಇದು ಎಲ್ಲ ಸೇರ್ಕೊಳ್ತವೆ. JDS ವರ್ಸಸ್ ಅದರ್ಸ್ ಬರ್ತಾರೆ. ಇದನ್ನೀಗಾಗಲೇ ಪ್ರೂವ್ ಆಗಿದೆ. ಹಲವಾರು 3-4 ಚುನಾವಣೆಗಳು ಪ್ರೂವ್ ಆಗಿದೆ. ಕಳೆದ MP ಎಲೆಕ್ಷನ್ ಪ್ರೂವ್ ಆಗಿದೆ. ಈಗ ನಮ್ಮ MLC ಎಲೆಕ್ಷನ್ಸ್ಗಳು ಪ್ರೂವ್ ಆಗಿದೆ. ಅದಕ್ಕೋಸ್ಕರ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಅವರ ನಮಗೆ ಅವರೆಲ್ಲರೂ ಎಗೇನೆಸ್ಟ್ ಅನ್ನೋ ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತೀವಿ. ಸರಿ, ಆಯ್ತು. ಇಲ್ಲಿ ಮಾಸ್ ಯಾರು ಲಾಸ್ ಯಾರಿಗೆ ಅಂತ ಬರ್ತೀವಲ್ಲ, ಲಾಸ್ ಯಾರಿಗೆ ಅನ್ನೋ ಪ್ರಶ್ನೆನಲ್ಲಿ ಒಂದು 2 ಮುಂದಿನ ದಿನಗಳಲ್ಲಿ ನಿರೀಕ್ಷಿತ ಕಾರ್ಯಕ್ರಮಗಳನ್ನ ಸೇರಿಸ್ಕೊಂಡು ಇವತ್ತೇ ಮಾತಾಡ್ತೀನಿ. ಅರಸೀಕೆರೆ ಗುಬ್ಬಿ ಅವರೇ ಹೇಳ್ಕೊಂಡಿದ್ದಾರಪ್ಪ, ನಮ್ದೇನಿಲ್ಲ, ಸಂಕ್ರಾಂತಿ ಆದ್ಮೇಲೆ ಹೋಗ್ತಿದ್ದೀವಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಹಿಂಗಿದ್ದಾಗ ಲಾಸ್ ಯಾರಿಗೆ ಅಂತ ಕೇಳ್ತೀನಿ. ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್ ಸರ್. ಈಗ ನಾಳೆ ಪ್ರಜಾಧ್ವನಿ ಕೋಲಾರಲ್ಲಿ ನಾಡಿದ್ದು, ಅದನ್ನ ಸಿದ್ದು ಧ್ವನಿ ಮಾಡಬೇಕು ಅಂತ ನಿಮ್ಮ ಪಕ್ಷದ ಕೆಲವು ಕಾರ್ಯಕರ್ತರೇ ಜೋರ್ ಸಿದ್ಧತೆಗಳನ್ನ ನಡೆಸಿದಾರಲ್ಲಿ. ಒಂದು ನಿಮಿಷ ಸರ್, ಅವ್ರ ಕ್ಷೇತ್ರ ಅವರೇ ಹೇಳ್ಕೊಂಡಿದ್ದಾರೆ, ಇಚ್ಛಿಸ್ತೀನಿ, ಸ್ಪರ್ಧೆ ಮಾಡ್ತೀನಿ ಅಂತ. ಓಕೆ, ಒಂದು ಭಾಗ ಓಕೆ, ನೀವೇ ಇದ್ರಲ್ಲ ಸ್ಟೇಜ್ ಮೇಲೆ. ಮತ್ತೆ ಅದಾದ್ಮೇಲೆ ಇವತ್ತು ಕರಪತ್ರ ಹಂಚಿಕೆ ಆಗೋಯ್ತು. ಇದನ್ನ ಹೆಂಗಪ್ಪ ನೋಡೋದು? ಮಾಸ್ ಲೀಡ್ರು ಹೇಳ್ಬಿಡ್ಲಾ, ಕರಪತ್ರ ಆಗಲಿ, ಡಿಜಿಟಲ್ ಕ್ಯಾಂಪೇನ್ ಆಗಲಿ, ಮನೆಗೆ ಹೋಗಲಿ, ಸಿದ್ದರಾಮಯ್ಯ ಅವರು ಏನು ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಅವರು SC/ST ಬಗ್ಗೆ ಅತಿಯಾದ ಕಾಳಜಿ ಇಟ್ಕೊಂಡಿದ್ದಂಥ ಒಬ್ಬ ಧೀಮಂತ ನಾಯಕ. 24% ಬಡ್ಜೆಟ್ನ ಅಲೋಕೇಶನ್ ಕೊಟ್ಟಿದ್ದು ದೇಶದಲ್ಲೇ ಮೊದಲ ಮುಖ್ಯಮಂತ್ರಿ. ಆಮೇಲೆ ಅವರಿಗೆ SCP ಮತ್ತು TSP ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದು ದೇಶದಲ್ಲಿ ಮೊದಲ ಮುಖ್ಯಮಂತ್ರಿ. ಪ್ರಮೋಷನ್ಗಳಲ್ಲಿ SC/STಗೆ ಕೋರ್ಟಲ್ಲಿ ನಿಲ್ಲಿಲ್ಲ. ನಾನು ಪ್ರೋಗ್ರಾಮ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ, ಏನೇ ಆಗಲಿ ಅವರ ಕಾಳಜಿ ನೋಡಿ. ಅದ್ರ ಜೊತೆಗೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಕಡೆ, ಅದ್ರ ಜೊತೆಗೆ ಕಾಂಟ್ರಾಕ್ಟ್ಸ್ ಅಲ್ಲಿ ಬ್ರದರ್, ಕಾಂಟ್ರಾಕ್ಟ್ಸ್ ಕೊಡಬೇಕಾದ್ರೆ MLA ನಿಮ್ಗೆ ಗೊತ್ತಲ್ಲ, ನಿಮಗೆ ಕಾಂಟ್ರಾಕ್ಟ್ಸ್ ಕೊಡಬೇಕಾದ್ರೆ ನಂಬರ್ಕಿನ್ನ ಕಡಿಮೆ ಇದ್ರೆ ಅದು SC/STಗಳಿಗೆ ಹೋಗ್ಬೇಕು, ಹೈವೇ ಮೇಲೆ ಇರೋದು. ಓಕೆ, ಕೊಡಬೇಕು. ಅದ್ರ ಜೊತೆಗೇನೆ ಏನ್ ಮಾಡಿದ್ರಿ, ಶಿಕ್ಷಣ ಪ್ರವಾಸದಲ್ಲಿ ಬರೀ SC/ST ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತೀನಿ ಅಂತೇಳಿ ಮಕ್ಕಳು ತಲೆನಲ್ಲಿ ಈ ಜಾತಿ ವ್ಯವಸ್ಥೆ ವಿಷ ಬೀಜದ ಬಿತ್ತನೆ. ಜಾತಿ ವ್ಯವಸ್ಥೆ ಒಂದು ನಿಮಿಷ ತಿಳ್ಕೊಳ್ಳಿ. ನೀವು SC/ST ಅವ್ರ ಬಗ್ಗೆ ತೋರಿಸ್ಬಿಟ್ಟು ನೀವೆಲ್ಲ ಜಾತಿ ಬಗ್ಗೆ ಮಾತಾಡೋದು ಹೇಳಿ. SC/ST ಶೋಷಿತ ವರ್ಗದವರು ಸಾವಿರಾರು ವರ್ಷಗಳಿಂದ ಅವರ ಕಾರ್ಯಕ್ರಮಗಳನ್ನ ಅಷ್ಟು ಈಜಿಯಾಗಿ ನೀವು ಕಂಡೆಮ್ ಮಾಡಬೇಡಿ. ಅವ್ರಿಗೆ ಲ್ಯಾಪ್ಟಾಪ್ ಕೊಡೋದ್ರಿ, ಶಿಕ್ಷಣ ಕೊಡೋದಾಗ್ಲಿ, ಅವ್ರಿಗೆ ವಿದ್ಯೆಗಳ ಅವಕಾಶ. ನೀವು ಕಾರ್ಯಕ್ರಮವನ್ನ ಎಷ್ಟು ಹೊಗಳ್ತಿರೋ ನನಗೆ ಅಷ್ಟೇ ಪ್ರಶ್ನೆಗಳು ಬರುತ್ತಪ್ಪ. ಈಗ ನಾನು ಅವತ್ತಿನ ದಿನ ವರದಿ ಏನ್ ಮಾಡಿದ್ರಿ, ಬೀಜ ಸಾಲ ಮನ್ನಾ ಮಾಡಿದ್ರಿ, ಬರೀ SC/ST ರೈತರಿಗೆ. ನಾನು ಪ್ರಶ್ನೆ ಕೇಳ್ತೀನಿ, ಇಲ್ಲಿ ಒಬ್ಬ ಒಕ್ಕಲಿಗ ರೈತಂದಿದೆ, ಇಲ್ಲೊಬ್ಬ SC/ST ರೈತಂದಿದೆ. ಇವ್ರಿಗೂ ಮಳೆ ಬರ್ಲಿಲ್ಲ, ಇವ್ರಿಗೂ ಮಳೆ ಬರ್ಲಿಲ್ಲ. ನೀವು ಮಾತ್ರ ಬೀಜ ಸಾಲ ಮನ್ನಾ ಮಾಡಕ್ ಬರೀ ಇವನ್ಗೆ ಏನ ನ್ಯಾಯ ಮಾಡಿಲ್ಲ. ನೀವು ಕಾರ್ಯಕ್ರಮ ಪ್ರಶ್ನೆ ಕೇಳ್ತೀನಿ. ಕರೆಕ್ಟ್. ಒಕ್ಕಲಿಗರ ಬಗ್ಗೆ ಕೊಡಬಾರ್ದು ಅಂತ ನಾನು ಅನಿಸಿಕೆ ಇಲ್ಲ. ಒಂದು ತಿಳ್ಕೊಳ್ಳಿ, ಯಾಕೆ ಕೊಟ್ಟೆ ಅಂತ ಹೇಳ್ತೀನಿ. ಕೇಳ್ಕೊಳ್ಳಿ ಸರ್. ನಾರ್ಮಲಿ ಲಿಂಗಾಯತ್ ಕಮ್ಯುನಿಟಿ ಇರ್ಬೋದು ಅಥವಾ ಒಕ್ಕಲಿಗ ಕಮ್ಯುನಿಟಿ ಇರ್ಬೋದು, ಅವರು ಡಾಮಿನೆಂಟ್ ಕಮ್ಯುನಿಟಿಗಳು. ಅವರು ಮೂಲತವಾಗಿ ಭೂ ಮಾಲೀಕರಾಗಿರ್ತಕ್ಕಂಥವ್ರು. ಹಾಗಾಗಿ ಮೊದಲು ಕೊಡಬೇಕಾಗಿರ್ತಕ್ಕಂಥದ್ದು ಯಾವ ಇಂದಿರಾ ಗಾಂಧಿ ಯೋಚನೆ ಮಾಡಿದ್ರು ಅವತ್ತೊಂದು ದಿವಸ, ದೇವರಾಜ ಅರಸರು ಮಾಡಿದ್ರು, ಉಳುವವನಿಗೆ ಭೂಮಿ ಅಂತ ಯೋಚನೆ ಮಾಡಿದ್ವಲ್ಲ, ಉಳ್ಳವನಿಗೆ ಮಾಡೋದು ಅವರು, ಉಳುವವನಿಗೆ ಮಾಡೋರು ನಾವು. ಹಾಗಾಗಿ
ಹಾಗಾಗಿ ದೀನ ದಲಿತರಿಗೆ ನಾ ಕೊಟ್ಟದ ಬಗ್ಗೆ ನೀವು ಆ ರೀತಿ ಎಲ್ಲ ಹೇಳಬೇಡಿ. ಆಯ್ತು. ನಿಮ್ನ ಮನವಿ ಮಾಡ್ತೇನೆ. ಆಯ್ತು. ಶೋಷಿತ ವರ್ಗ, ಅಲ್ಲ, ನೀವು ಕೊಟ್ಟಿರೋದ್ರ OBC ಅವರ ಬಗ್ಗೆ ನಮ್ಗೇನ್ ಪ್ರಶ್ನೆ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಕಾಳಜಿ SC ST ಅವರ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡೋದಾದ್ರೆ ಅವರು SC ST ಗಳ ದ್ರೋಹಿಗಳು ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಆಯ್ತು. ಅದ್ರ ಜೊತೆಗೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ಸಾಮಾಜಿಕ ನ್ಯಾಯದಲ್ಲಿ ಸಾಮಾಜಿಕ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಸಂವಿಧಾನ ಆಶಯಗಳಲ್ಲಿ ನಂಬಿಟ್ಕೊಂಡಿರ್ತಕ್ಕಂಥದ್ದು, ಬುದ್ಧಿವಂತರಾಗಿರ್ತಕ್ಕಂಥದ್ದು, ಕಾನೂನುಬದ್ಧವಾಗಿ ನಡ್ಕೊಂಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರು. ಸುರೇಶ್ ಹೇಳಿ. ಹಾಗಾಗಿ ಸುರೇಶ್ ಹೇಳಿ. BJP ನೀವು ಹೇಳಿದಿರಿ ಬಿಡಿ, ಅದನ್ನ ನೀವು ಬಿಡಿ, ಅಷ್ಟೇ ಮುಗೀತು. ಸುರೇಶ್ ಹೇಳಿ. ಸುರೇಶ್ ಹೇಳಿ. No, 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 10 seconds. One second. ದ್ರೋಹದ ಮಾತು ಮಾತಾಡಿದ್ರು. ಅದನ್ನೇ ಹೇಳ್ತೀರಾ? ಒಂದ್ ನಿಮಿಷಪ್ಪ. ಪರಮೇಶ್ವರ್ ಸೋಲಿಗೆ ಕಾರಣವಾದವರು ನಿಜವಾದ ದ್ರೋಹಿಗಳು. ಖರ್ಗೆ ಸೋಲಿಗೆ ಕಾರಣವಾದವರು ನಿಜವಾದ ದ್ರೋಹಿಗಳು. ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು. ನೀವು ನಾಗರಾಜ್ ಇವರು ಹೇಳ್ತಿರೋದು ಆ ಕರಪತ್ರದಲ್ಲಿ ಏನ್ ಬರ್ದಿದಾರಲ್ಲ ಅದನ್ನ ಹೇಳ್ತಿದಾರೆ ಇವರು. ಅವ್ರು ಅಲ್ಲ, ಅವ್ರು ಹೇಳ್ತಾರೆ ಅಂತ ಅಷ್ಟೇ, ಅದ್ರಲ್ಲಿ ಏನ್ ದೊಡ್ಡದಿಲ್ಲ. ಒಂದ್ ನಿಮಿಷ. ಆಯ್ತಾಯ್ತು, ಹೇಳಿದಿರಿ ಇಬ್ರು ಹೇಳಿದಿರಿ. ಶಿವಕುಮಾರ್ ಸರ್ ನೀವಿಬ್ರೇ ಮಾತಾಡ್ತೀರಾ ಈಗ? ಅಲ್ಲ, ನೀವಿಬ್ರೇ ಮಾತಾಡ್ಬಿಡ್ತೀರಾ ಈಗ? ಒಂದ್ ನಿಮಿಷ ಇರಿ. ಸುರೇಶ್ ಗೌಡ್ರು ನೋಡಿ ಎಷ್ಟು ಶಾಂತವಾಗಿದ್ದಾರೆ ನೋಡಿ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಶಿವಕುಮಾರ್ ಅವರೇ, ಶಿವಕುಮಾರ್ ಆಯ್ತಪ್ಪ ಹೇಳಿದ್ದೀರಾ ನೀವು. ಅರೆ ನೀವು ಕಾಂಗ್ರೆಸ್ನವರೇ ಉಮೇಶ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಇವತ್ತು ಕುತಂತ್ರ ರಾಜಕಾರಣ ತಾಂಡ್ವಾಡ್ತಾ ಹೇಳಿದ್ರು. ಅವ್ರ ಕಾಲ ಅವರೇ ಹೇಳ್ಕೊಂಡು ಶಿವಕುಮಾರ್ ಅವರೇ ಹೇಳಾಯ್ತು. ಇಬ್ರು ಆಯ್ತಲ್ಲ. ನಾಗರಾಜ್ ಒಂದ್ ನಿಮಿಷ ದಯವಿಟ್ಟು ಪ್ಲೀಸ್. ಸುರೇಶ್ ಪ್ಲೀಸ್. ನಾಗರಾಜ್ ಒಂದ್ ನಿಮಿಷ. ಯು ಸೆಡ್ ಇಟ್ ಅಪ್ಪ. ಎಷ್ಟ್ ಸತಿ ಹೇಳ್ತೀರಿ ಅದನ್ನೇ. ಓಕೆ, ಯು ಸೆಡ್ ಇಟ್. ಶಿವಕುಮಾರ್ ಅವರೇ ಇಲ್ಲಿ ನಾನು ಇನ್ನೊಂದು ಪ್ರಶ್ನೆ ಬಂದೆ. ಮದ್ದೂರಿಂದ ಆಹ್ವಾನ. DK ಶಿವಕುಮಾರ್ ಅವರು ಕೂಡ ಮಾಸ್ ಲೀಡರ್ ಅಂತ ತೋರ್ಸ್ಕೊಳ್ಳೋ ಒಂದು ಅವಕಾಶ. ಮಾಸ್ ಲೀಡರ್ ಅಲ್ಲಪ್ಪ, ಅದನ್ನ ತೋರ್ಸ್ಕೊಳ್ಳೋದಕ್ಕೆ ಹಿ ಈಸ್, ಬಟ್ ಟು ಶೋ ಇಟ್ ಹಿ ಗಾಟ್ ಒನ್ ಆಪರ್ಚುನಿಟಿ ಅಷ್ಟೇ ಹೇಳ್ತಾರೆ. ಒಂದ್ ನಿಮಿಷ. ಗೆಲ್ಲೋರೆ ಮಾಸ್ ಲೀಡರ್, ಈಸ್ ಗಾಟ್ ಕೆಪಾಸಿಟಿ ಟು ಡು. ಓಕೆ, ಯು ಆರ್ ಸೇಯಿಂಗ್ ಇಟ್. ಅಲ್ಲ, ಈಗ ನಾನು ಕೇಳಿದೆ ಕೇಳ್ರಿ. ಆಯ್ತು ಸುರೇಶ್ ಜಿ, ಎಲ್ಲಿಗೆ ಹೋಗ್ತಿದ್ದೀರಪ್ಪ? ನಿಮ್ಗೆ ಚರ್ಚೆ ವಿಷಯನೇ ಅರ್ಥ ಆಗ್ಲಿಲ್ವಾ ಅಂತ ನಿಮ್ಮಿಬ್ಬರಿಗೂ? ಅಲ್ಲ, ನಿಮ್ಗೆ ಇಬ್ಬರಿಗೂ ಚರ್ಚೆ ವಿಷಯ ಅರ್ಥ ಆಗ್ಲಿಲ್ವಾ ಅಂತ? ಶಿವಕುಮಾರ್ ಅವರೇ ನಾನು ಕೇಳ್ತಿರೋದು, ಜಮೀರ್ ಅವ್ರು ಹೋಗಿ KCR ನ ಮೀಟ್ ಮಾಡ್ತಾರೆ. ರೇವಂತ್ ರೆಡ್ಡಿ ಅವರು ಒಂದು ಆರೋಪ ಮಾಡಿದ್ದಾರೆ, ಅಲ್ಲೊಂದು 500 ಕೋಟಿ ಏನೋ ಕೊಟ್ಬಿಟ್ಟಿದಾರಂತೆ, ಕಾಂಗ್ರೆಸ್ ಸೀಟ್ ಕಡಿಮೆ ಗೆಲ್ಲಬೇಕಂತೆ, ಅದು ಏನೋ ಆಗಿದೆ ಅಂತ ಅವ್ರು ಹೇಳ್ತಾರೆ. JDS ಅವ್ರನ್ನ ಕೇಳಿ, ಅವ್ರದೇ ಒಂದು ಬೇರೆ ಇದೆ ಆ್ಯಂಗಲ್ಲು. ನಾನು ಕೇಳ್ತಿರೋದು, ಜಮೀರ್ ಅವರು ಸಿದ್ದರಾಮಯ್ಯ ಅವರ ಕ್ಯಾಂಪಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ಈ ರೀತಿಯ ಒಂದು ಬೆಳವಣಿಗೆ ಅದು ಎಲ್ಲಿಂದ ಆಯಿತು? ಪಕ್ಷದ ಒಳಗೇನೆ. ಹೇಳ್ತಿರೋದು ಯಾರು? ರೇವಂತ್ ರೆಡ್ಡಿ ಅವರು ಮತ್ತೆ ಪಕ್ಷ ನಿಷ್ಠೆಯನ್ನು ಪ್ರದರ್ಶಿಸಿದಂಥ ವ್ಯಕ್ತಿನೇ. ಎಂತೆಂಥ ಕಷ್ಟಗಳು ಅನುಭವಿಸಿದ್ದಾರೆ ಅವ್ರನ್ನು TDP ಕೈಯಲ್ಲಿ. ಇಸ್ಂಟ್ ದ್ಯಾಟ್? ಈ ಸಂದರ್ಭದಲ್ಲಿ DKC ಅವ್ರಿಗೆ ಮೇಲ್ಗೈ ಆಯ್ತಾ ಅಂತ ಕೇಳ್ತಿದ್ದೀನಿ, ಪ್ಲೀಸ್. ಫಸ್ಟ್ ಆಫ್ ಆಲ್ ನೀವು ಅದನ್ನ ಮದ್ದೂರ್ ಬಗ್ಗೆ ಏನೋ ಕೇಳ್ತಾ ಇದ್ರಿ. ಮದ್ದೂರ್ ಬಗ್ಗೆ ನೀವು ಮದ್ದೂರ್ ಬಗ್ಗೆ ನಿಖಿಲ್ ನೀವು ಒಂದು ಅಬ್ಸರ್ವ್ ಮಾಡ್ಬೇಕು. SM ಕೃಷ್ಣ ಅವರು ಮದ್ದೂರಲ್ಲಿ ಕಂಟೆಸ್ಟ್ ಮಾಡಿದಾಗ, ಅವರು ಪಂಚಜನ್ಯ ಯಾತ್ರೆ ತಗೊಂಡು ಅವರ PCC ಅಧ್ಯಕ್ಷರಾಗಿ ಕಂಟೆಸ್ಟ್ ಮಾಡಿದಾಗ ಔಟ್ ಆಫ್ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಇವತ್ತು DK ಶಿವಕುಮಾರ್ ಅಕಸ್ಮಾತ್ ಏನಾದ್ರು ಮದ್ದೂರಲ್ಲಿ ನಿಂತ್ಕೊಂಡ್ರೆ ಅದೇನ್ ದೊಡ್ಡ ವಿಶೇಷ ಏನಲ್ಲ. ಯಾಕೆಂತಂದ್ರೆ ಒಕ್ಕಲಿಗರು ಒಂದು ದೊಡ್ಡ ಚಂಕಲ್ಲಿರುವಂತ ಒಂದು ಜಿಲ್ಲೆ ಅದು. ಆ ಒಕ್ಕಲಿಗರನ್ನ ಇನ್ಫ್ಲೂಯೆನ್ಸ್ ನ ಕಂಟೈನ್ ಮಾಡಕ್ಕೆ, JDS ಇನ್ಫ್ಲೂಯೆನ್ಸ್ ನ ಕಂಟೈನ್ ಮಾಡೋದಕ್ಕೆ, ಮತ್ತೆ ಕಾಂಗ್ರೆಸ್ ಕಡೆಗೆ ಒಕ್ಕಲಿಗ ಸಮುದಾಯನ ಸೆಳೆಯೋದಕ್ಕೆ ಒಂದು ಸ್ಟ್ರಾಟಜಿಕ್ ಆಗಿ ಅದೊಂದು ಮೂವ್ ಮಾಡಿದ್ರೆ ಅದು ಪೊಲಿಟಿಕಲ್ ಇಟ್ ಇಸ್ ಅ ಮೆಚ್ಯೂರ್ ಡಿಸಿಷನ್ ಒಂದು. ಅಂಡ್ ಸೆಕೆಂಡ್ ಥಿಂಗ್, ಸಿದ್ದರಾಮಯ್ಯನವ್ರ ಬಗ್ಗೆ ಅದೆಂತದೋ ಒಂದು ಏನೋ ಒಂದು ಪಾಂಪ್ಲೆಟ್ ಅನ್ನು ಬಂದಿದೆ ಅಂತ.
ಸಿ ದಿಸ್ ಇಸ್ ನಾಟ್ ನ್ಯೂ. ಅವರು 2006 ಬೈ ಎಲೆಕ್ಷನ್ ಫೈಟ್ ಮಾಡೋವಾಗೂ ಈ ತರದೊಂದು ಬರ್ತಾ ಇತ್ತು ಪಾಂಪ್ಲೆಟ್ಗಳು, ಆಗಾಗ ಆಗ್ತಾ ಇದ್ರು. 13 ಹಾಕಿದ್ರು, ಈಗ್ಲೂ ಆಗ್ತಾರೆ. ಯಾಕಂತಂದ್ರೆ ಇವತ್ತು ಈ ತರದ ಒಂದು ಕಾನ್ಸ್ಪಿರಸಿ ಡೆಫಿನೆಟ್ ಆಗಿ ನಡೀತಾ ಇರುತ್ತೆ. ಒಬ್ಬರನ್ನ ಸೋಲ್ಸ್ಬೇಕಾದ್ರೆ ಅದು ಯಾರ್ ಪಾರ್ಟಿಯವ್ರು ಆಗ್ತಾರೋ, ವಿತ್ ಇನ್ ದಿ ಪಾರ್ಟಿಯವ್ರು ಆಗ್ತಾರೋ, ಇಲ್ಲ ಕಾಂಗ್ರೆಸ್ನವ್ರು ಆಗ್ತಾ ಇದಾರೋ, ದಲಿತರು ಆಗ್ತಾ ಇದಾರೋ ಗೊತ್ತಿಲ್ಲ. ಆದ್ರೆ ಈ ತರದ ಒಂದು ಪಾಂಪ್ಲೆಟ್ಸ್ ಏನು ಮಾಡಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ನನ್ನ ಅಬ್ಸರ್ವೇಶನ್ ಏನಂತಂದ್ರೆ ನಿಖಿಲ್ ಇಲ್ಲ ನಿಖಿಲ್ ಇಲ್ಲಿ ಕೇಳಿ, ಇಲ್ಲಿ ಯಾವ್ದವರ ಕೇಳಿ. ಆದ್ರೆ ಒಂದು ವಿಚಾರ ಹೇಳ್ತೀನಿ. ಸಿದ್ದರಾಮಯ್ಯನವ್ರು ಏನಾದ್ರು SCP TSP ತರದೇ ಹೋಗಿದ್ರೆ, ರಿಸರ್ವೇಶನ್ ಇನ್ ಪ್ರಮೋಷನ್ ಏನಾದ್ರು ತರದೇ ಹೋಗಿದ್ರೆ ಇವತ್ತು ಮುಖ್ಯಮಂತ್ರಿ ಆಗಿರ್ತಾ ಇದ್ರು. ಅಂದ್ರೆ ಅವ್ರು ಮಾಡಿದಂತ ಏನು ಈ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಏನಿತ್ತು, ನಾನು ಅವಾಗ್ಲೇ ಕೇಳ್ದೆ ಅಲ್ಲ ಸರ್, ವಿದ್ಯಾರ್ಥಿಗಳಲ್ಲಿ ಮಾಡ್ಬಿಟ್ರಿ ನೀವು, ಪೂರ್ತಿ ಮಾಡ್ಲಿ ಅಲ್ಲ, ಪೂರ್ತಿ ಮಾಡ್ಲಿ. ಯಾವ ಮನಸ್ಥಿತಿಯಲ್ಲಿ ಮಾತಾಡ್ತೀರ ಅಂತಂದ್ರೆ ಯಾವ ಮನಸ್ಥಿತಿ ಮೀಸಲಾತಿ ಬರೋದು ಸರ್, ಒಂದು ಸರ್ ಕೇಳಿ ವರ್ಗಗಳ ಪರವಾಗಿ ಡಿಬೇಟ್ ವಿತ್ 1 minute. ಶಿವಕುಮಾರ್ ಅವ್ರು ಮುಗಿಸ್ಲಿ ಅವರು. ಸರ್ ಶಿವಕುಮಾರ್ ಸರ್ ನೀವು ಹೇಳಿ. ಡೋಂಟ್ ಎಕ್ಸ್ಪೆಕ್ಟ್, ಇಟ್ಸ್ ಓಕೆ. ಶಿವಕುಮಾರ್ ಅವ್ರು ಹೇಳಿ. ಅಲ್ಲ ಬಿಡಿ ಅಲ್ಲ ಪರವಾಗಿಲ್ಲ ಬಿಡ್ರಿ ಸರ್. ಅವ್ರು ಏನ್ ಹೇಳ್ಬೇಕು, ಅವ್ರ ಸ್ವಾತಂತ್ರ್ಯ ಇದೆ, ಅವ್ರು ಹೇಳ್ತಾ ಇರೋದನ್ನ ಬಿಡಿ. ಶಿವಕುಮಾರ್ ಅವ್ರು ಹೇಳಿ. ನಾನು ಈಗ ಪರಮೇಶ್ವರ್ ಅವ್ರ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡು ಬಹಳ ಜನ ಮಾತಾಡ್ತಾ ಇದ್ದಾರೆ. ನೀವು ಡಿಲಿಮಿಟೇಷನ್ ಆದಾಗ ಆ ಕ್ಷೇತ್ರದ ಒಂದು ಟೆಕ್ಸ್ಟ್ ಬುಕ್ ಪ್ರೆಸೆಂಟೇಶನ್ ನೋಡಿ, ಕಮ್ಯುನಿಟಿ ವಾರು, ಅದು ಇಟ್ ಇಸ್ ನಾಟ್ ಎ ಸೇಫ್ ಸೀಟ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಅದು ಯಾವ್ಯಾರು ಸೋತಿರೋದು ಅದನ್ನೆಲ್ಲ ಸಿದ್ದರಾಮಯ್ಯಗೆ ಕಟ್ಟಿದಾರೆ, ಇಲ್ಲ ಅಂತಲ್ಲ. ಒಂದ್ ಹೇಳಕ್ ಇಷ್ಟಪಡ್ತಾ ಇದೀನಿ ನಾನು, ಯಾಕಂದ್ರೆ ವಿ ಆರ್ ಮೂವಿಂಗ್ ಥ್ರೂ ಬಾಸಸ್. ಯಾಕಂದ್ರೆ ಜನನ ನೋಡ್ತಾ ಇದೀವಿ. ಒಂದು ಇದನ್ನ ನಾನು ಭಾರಿ ಕಾನ್ಶಿಯಸ್ ಆಗಿ ಹೇಳ್ತಾ ಇದೀನಿ. ಕೆಲವರು ಮಾತ್ರ ದಲಿತರು ನಾಯಕರು ಯಾರಿದ್ದಾರೆ ಅವರು ದಲಿತ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ದಲಿತರು ಮಾತು ಏನಿದ್ದಾರೆ, ಬಡವರು ಏನಿದ್ದಾರೆ, ಅವರೆಲ್ಲ ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಇದನ್ನ ಮೆಚ್ಚಿಸ್ಕೊಳಕ್ ಹೇಳ್ತಾ ಇಲ್ಲ, ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿರೋದನ್ನ ಇಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಕೋಲಾರದೇನೋ ಪ್ರಶ್ನೆ ಕೇಳಿದ್ರಿ ನಿಖಿಲ್ ನೀವು. ಸರ್ ನಾನು ಕೋಲಾರದಲ್ಲಿ ಕೇಳಿದೆ. ಈಗ DK ಶಿವಕುಮಾರ್ ಅವ್ರಿಗೂ ಒಂದ್ ಕಡೆಯಿಂದ ಆಹ್ವಾನ ಬಂದ್ಬಿಡ್ತು. ಈಗ ಅವರು ಮಾಸ್ ಲೀಡರ್, ಮೋರ್ ದನ್ 1 ಕಾನ್ಸ್ಟಿಟ್ಯೂನ್ಸಿ ವಾಂಟ್ಸ್ ಹಿಮ್ ಟು ಕಂಟೆಸ್ಟ್. ಈಗ ಮಾಸ್ ಲೀಡರ್ಗಳ ಪ್ರಭಾವನ ಬಳಸ್ಕೋಬೇಕು. ಆದ್ರೆ ಮಾಸ್ ಲೀಡರ್ಗಳ ಪ್ರಭಾವನ ಬಳಸ್ಕೊಳ್ದೆ ಲಾಸ್ ಯಾರಿಗೆ ಅಂತ ಸ್ಟಾರ್ಟಿಂಗ್ ಅಲ್ಲೂ ಕೇಳಿದೆ, ಈಗ ಮತ್ತೆ ಕೇಳ್ತಿದ್ದೀನಿ. ಸೇಮ್ ಥಿಂಗ್ ನೋಡಿ. ಈ ಬಾಸ್ ಅಂದ್ರೆ ವರ್ಚಸ್ಸನ್ನ ಬೆಳೆಸ್ಕೋತಾರ ಅಂತ ಒಂದ್ ಕಡೆ ಸರ್. ಅಲ್ಲ ಒಂದ್ ನಿಮಿಷ, ವರ್ಚಸ್ಸನ್ನ ಬೆಳೆಸ್ಕೋತಾರ. ಈ ವರ್ಚಸ್ಸನ್ನ ಬೆಳೆಸ್ಕೊಳ್ಳೋದಿಕ್ಕೆ ಇತ್ತೀಚಿನ ಆ KCR ಮತ್ತೆ ಜಮೀರ್ ಅಹಮದ್ ಅವರ ಮೀಟಿಂಗ್, ಅದಾದ ನಂತರದ ಬೆಳವಣಿಗೆ, ರೇವಂತ್ ರೆಡ್ಡಿಯ ಆರೋಪ, ನಿನ್ನೆ ಸಿದ್ದರಾಮಯ್ಯ ಅವರು ಜಮೀರ್ ಅವರು ಮಾಡಿದಂತ ಮೀಟಿಂಗ್ ಮೈಸೂರಲ್ಲಿ, ಇದು DK ಶಿವಕುಮಾರ್ ಅವರ ಕ್ಯಾಂಪಿಗೆ ಮೇಲ್ಗೈಯನ್ನ ಸಾಧಿಸುವಂತ ಅವಕಾಶ ಕೊಡ್ತಾ ಇಲ್ಲ. ಯಾಕಂತಂದ್ರೆ ರೇವಂತ್ ರೆಡ್ಡಿ ಅವರು ಹೇಳಿರೋದ್ರಲ್ಲಿ ಎಷ್ಟು ಕ್ರೆಡಿಬಿಲಿಟಿ ಇದೆ ಅನ್ನೋ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ಒಂದು ಕಾಂಗ್ರೆಸ್ನೇ ಸೋಲ್ಸಕ್ಕೆ 500 ಹೋದ್ ತಿಂಗಳು ಏನಿತ್ತು ಒಂದು ಅಲ್ಲ ಒಂದ್ ನಿಮಿಷ ಶಿವಕುಮಾರ್ ಅವರೇ, ನಾವು ನೀವು ಕ್ರೆಡಿಬಿಲಿಟಿನ ಆಮೇಲೆ ಟೆಸ್ಟ್ ಮಾಡೋಣ. ಲೆಟ್ಸ್ ಜಸ್ಟ್ ಲುಕ್ ಅಟ್ ದ ಪರ್ಸನ್ ಹೂ ಇಸ್ ಮೇಕಿಂಗ್ ದಿಸ್ ಅಲಿಗೇಷನ್ಸ್. ಯಾರಪ್ಪ ಮಾಡ್ತಿರೋದು? ಅವ್ರ ಪಕ್ಷದವ್ರೆ. ಹೌದೌದು, ಅವ್ರ ಪಕ್ಷದವರೇ ಮಾಡ್ತಾ ಇರೋದು ನಿಜ. ಆದ್ರೆ ಈ ಜಮೀರ್ ಮತ್ತೆ ಸಿದ್ದರಾಮಯ್ಯನವರ ಭೇಟಿಯಲ್ಲಿ ಅದನ್ನ ಡ್ರಾ ಬಿಟ್ವೀನ್ ದಿ ಲೈನ್ಸ್, ಡೆಫಿನೆಟ್ಲಿ ಎನಿವನ್ ಕ್ಯಾನ್ ಡ್ರಾ ದಿ ಇನ್ಫ್ಲುಯೆನ್ಸ್. ಆದ್ರೆ ಹೋದ್ ತಿಂಗಳು ಏನಂತ ಅನ್ಸ್ತಾ ಇತ್ತು, ಇದೇ KCR JDS ಫಂಡ್ ಮಾಡ್ತಾರೆ, JDS ನ ಫಂಡ್ ಮಾಡ್ತಾ ಇದಾರೆ ಎಲೆಕ್ಷನ್ಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಹೇಳಿ ಸುರೇಶ್ ಗೌಡ್ರು ಹೇಳ್ಬೇಕು, ನಾವು ಬರೀ ಸಪೋರ್ಟ್ ಮಾಡ್ತಾ ಇದಾರೆ ಅಂತ. ಇವತ್ತು ಕಾಂಗ್ರೆಸ್ನವ್ರಿಗೆ ಫಂಡ್ ಮಾಡ್ತಾರೆ ಅಂತ. ಆದ್ರೆ ಡೆಫಿನೆಟ್ ಆಗಿ ಇದು ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನೋಡ್ಬೇಕಾಗಿದೆ. ಯಾಕಂತಂದ್ರೆ ಒಂದು ಕಾಂಗ್ರೆಸ್ ಅಲ್ಲಿ ಕೆಲವರು ಇದ್ದಾರೆ ಏನಂತಂದ್ರೆ 90 ಸೀಟ್ ಬರ್ಬೇಕು ಅನ್ನೋರು ಬಹಳ ಜನ ಇದ್ದಾರೆ. 90 ಸೀಟ್ ಏನಾದ್ರು ಬಂದ್ರೆ ಇಫ್ ದೇ ಫಾಲ್ ಶಾರ್ಟ್ ಆಫ್ ಮೆಜಾರಿಟಿ, ಸಿದ್ದರಾಮಯ್ಯನವ್ರನ್ನ ಇಲ್ಲಾಂದ್ರೆ ಬಹಳ ವೆಟರನ್ಸ್ ಎಲ್ಲ ಮುಗಿತಾರೆ. ಇವಾಗ ನಮ್ದು ಅವಾಗ ಆಟ ಸ್ಟಾರ್ಟ್ ಆಗುತ್ತೆ ಅನ್ನೋದು ಒಂದ್ ಬಣ್ಣ ಇರ್ಬೋದು, ಇಲ್ಲ ಅಂತಲ್ಲ ನಾನು ಹೇಳೋದು. ಆದ್ರೆ ಆಸ್ ಆಫ್ ನಾವು ಇವ್ರು ಹೋಗ್ತಾ ಇರೋದನ್ನ ನೋಡಿದ್ರೆ, ಇಲ್ಲಾಂದ್ರೆ ತೆಲಂಗಾಣಲ್ಲಿರೋ ಪರಿಸ್ಥಿತಿನ ನೋಡಿದ್ರೆ, ತೆಲಂಗಾಣಲ್ಲಿರೋ ಅಧ್ಯಕ್ಷರು ಹೇಳಿರೋದು ನೋಡಿದ್ರೆ, ಇವತ್ತು ಇದನ್ನ ಕಾಂಗ್ರೆಸ್ನವರು ದೇ ಶುಡ್ ಕ್ಲಿಯರ್ ದಿ ಏರ್. ಅಂಡ್ ಸೆಕೆಂಡ್ ಥಿಂಗ್, ಮಲ್ಲಿಕಾರ್ಜುನ್ ಖರ್ಗೆ ಶುಡ್ ಟಿಪ್ ಇನ್. ಯಾಕಂತಂದ್ರೆ ಈಗ ಅವರು ಮೌನವಾಗಿ ಕೂರಕ್ ಆಗೋದಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಇರ್ಬೋದು, ತೆಲಂಗಾಣ ಅಧ್ಯಕ್ಷರು ಹೇಳಿರುವಂತ ಬೆಳವಣಿಗೆಯಲ್ಲಿ ಖರ್ಗೆ ಅವರು ಇನ್ನು ಮೌನವಾಗಿ ಕೂರಕ್ ಆಗೋದಿಲ್ಲ. ಈ ಶುಡ್ ಇಂಟರ್ವ್ಯೂನ್ ಅಂಡ್ ರಿಸಾಲ್ವ್ ಇಟ್ ಅಂಡ್ ಈ ಶುಡ್ ಕ್ಲಿಯರ್ ದಿ ಏರ್.
ಅಲ್ಲಿಗೆ ಒಂದು ಈಗಷ್ಟೇ ನಡೆದಿರುವಂಥ ಒಂದು ಮಾತು, ಹಾಸನದಲ್ಲಿ ಒಂದು ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ಆಡಿದಂಥ ಒಂದು ಮಾತು. ಅವಾಗಲೇ ಹೇಳಿದ್ರು ಸುರೇಶ್ ಗೌಡರು, ಡಿ ಕೆ ಶಿವಕುಮಾರ್ ಅಲ್ಲ ಸಿದ್ದರಾಮಯ್ಯನವರೇ ಖುದ್ದು ಬರಲಿ ಅಂತ. ಮತ್ತೊಂದು JDSನ ಭದ್ರಕೋಟೆ ಹಾಸನ. ಈ ಸತಿ ಅರ್ಥ ಆಗ್ಬಿಟ್ಟಿದೆ ಕಾಂಗ್ರೆಸ್ಸಿಗೆ, JDSನ ನೇರ ಹಣಾಹಣಿ ನಾವು ಸ್ಪರ್ಧೆಯಲ್ಲಿ ಎದುರಿಸಲಿಲ್ಲ ಅಂದರೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಕಾಂಪ್ರಮೈಸು ಅರೇಂಜ್ಮೆಂಟ್ಗಳು ಮಾಡ್ಕೊಂಡ್ರು ಅದು ಕಷ್ಟನೇ, ಲಾಭ ಆಗೋದು BJPಗೇನೆ ಅಂತ. ಅದಕ್ಕಾಗಿ ಇಲ್ಲಿ ಒಕ್ಕಲಿಗ ಕಾರ್ಡ್ನ ಪ್ಲೇ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದರಲ್ಲಿ ಸ್ಮರಿಸಿದ್ದು ದೇವೇಗೌಡರನ್ನ ಪ್ರಧಾನಿಯಾಗಿ, ಕುಮಾರಸ್ವಾಮಿ ಅವ್ರನ್ನ ಮಾಜಿ ಮುಖ್ಯಮಂತ್ರಿಯಾಗಿ, SM ಕೃಷ್ಣ ಅವ್ರನ್ನ ಮಾಜಿ ಮುಖ್ಯಮಂತ್ರಿಯಾಗಿ. ಈಗ ಕೇಳ್ತಿದ್ದಾರೆ ನಮಗೊಂದು ಅವಕಾಶ ಕೊಡಿ, ಋಣ ತೀರಿಸ್ತೀವಿ ಅಂತ. ಸುರೇಶ್ ಗೌಡ್ರಿಗೆ ಅದ್ರ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಒಮ್ಮೆ ಕೇಳೋಣ. ಆಯ್ತು ಸುರೇಶ್ ಗೌಡ್ರೆ, ವೆರಿ ಕ್ವಿಕ್ಲಿ, ಗೌಡ್ರ ಅಂಗಳದಲ್ಲಿ ಆಟದ ರೂಲ್ಸೇ ಚೇಂಜು ಈ ಸತಿನ ಅಂತ. ನೋಡಿ, ಚುನಾವಣಾ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬೇಕೋ ಬೇಡವೋ ಕೆಟ್ಟ ರೋಗ, ಜಾತಿ ರಾಜಕಾರಣ ಹಾಗೆ ಆಗ್ತದೆ. ಇಲ್ಲ ಅದು ಕರ್ನಾಟಕ ಸ್ವಲ್ಪ ಹೆಚ್ಚೆ. ನಾವು ಯಾರು ಬೇಡ ಅಂದ್ರು ಬ್ಲಡ್ ಇಸ್ ಥಿಕ್ಕರ್ ದೆನ್ ಆಲ್ವೇಸ್ ವಾಟರ್. ಕರೆಕ್ಟ್. ಅದನ್ನು ಯಾರೇನು ಮಾತಾಡೋದಿಲ್ಲ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಅವ್ರು ಹಾಸನದಲ್ಲಾರ ಹೇಳಿ, ಮಂಡ್ಯದಲ್ಲಾರ ಹೇಳಿ, ಎಲ್ಲಾದರೂ ಹೇಳಿ, ನಮಗೆ ಜನ ಬೆಂಬಲ ಎಲ್ಲಿವರೆಗೂ ಇರುತ್ತೆ. ನಮ್ಮದೊಂದು ಚಿಕ್ಕ ಪಾರ್ಟಿ, ನಾವು ನ್ಯಾಷನಲ್ ಪಾರ್ಟಿಯವರಲ್ಲ. ಪಾಪ ಇವರೆಲ್ಲ ಎಲ್ಲ SC STಗಳ ಬಗ್ಗೆ ಮಾತಾಡ್ತಾಯಿದ್ರು. ನಮ್ಮ ಸ್ನೇಹಿತರಂತೂ SC STಗಳನ್ನ ನಾವು ಪೂರ್ತಿ ಕಂಪ್ಲೀಟ್ ನಮ್ಮ ಪರ ಮಾಡ್ಕೊಬಿಟ್ಟಿದ್ದೀವಿ ಅಂತ. ಇವ್ರು 128 ಇದ್ದವ್ರು 78ಗೆ ಯಾಕೆ ಬಂದರು? ಅಷ್ಟೆಲ್ಲ ಘೋಷಣೆ ಮಾಡಿ ಎಲ್ಲ ಒಂದು ಕಡೆ ಇವತ್ತು ಲೆಫ್ಟ್ ವಿಂಗು BJP ಯಾಕೆ ಹೋಗಪ್ಕೊಳ್ತು? ಇವತ್ತು ಮುನಿಯಪ್ಪನವ್ರು ಎಲ್ಲಿದ್ದಾರೆ? ಏನಾಗಿದೆ ಅವ್ರ ಪರಿಸ್ಥಿತಿ? ಅಲ್ವಾ? ಖರ್ಗೆ ಸಾಹೇಬರು ಅತ್ಯುನ್ನತ ಮಟ್ಟದಲ್ಲಿದ್ದಾರೆ. ಇವತ್ತು ಇದು ಕ್ವೈಟ್ ಕಾಮನ್. ಒಬ್ಬನ ತುಣಿದ್ರೆ ಇನ್ನೊಬ್ಬ ರಾಜಕಾರಣದಲ್ಲಿ ಮೇಲಕ್ಕೆ ಬರೋದು. ಅದನ್ನು ಸಿದ್ದರಾಮಯ್ಯ DK ತುಳಿತಾರೋ, DK ಅವರು ಖರ್ಗೆನ ತುಳಿತಾರೋ, ಖರ್ಗೆ ಇವರು ಎಲ್ಲರೂ ತುಳಿತಾರೋ ನಮಗೆ ಗೊತ್ತಿಲ್ಲ. ಅದು ಅವ್ರ ಪಾರ್ಟಿಯ ಅವ್ರ ಅಫೈರ್ಸ್ ಆಗಿರ್ತಕ್ಕಂಥದ್ದು. ಆದರೆ ಆ್ಯಸ್ ಲಾಂಗ್ ಎಸ್ ನೀವು ಹೇಳಿದಾಗೆ ಹಾಸನ ಮತ್ತು ಮಂಡ್ಯ ಮತ್ತೊಂದು ತಿಳ್ಕೊಂಡು ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇದು ದೇರ್ ಟ್ಯಾಕ್ಟಿಸ್. ಯಾರೋ ಒಬ್ಬ ಒಕ್ಕಲಿಗರ ಲೀಡರ್ನ ಕಳಿಸಿ ನಾವೇನೋ ಮತ ಬಿಡಿದ್ರೆ ಅದೆಲ್ಲ ಸುಳ್ಳು. ಈಗ ಫಿಕ್ಸ್ ಆಗೋಗಿರ್ತಾರೆ ಮತದಾರಿಗಾಗಲೇ ಯಾವ ಪಕ್ಷವನ್ನು ತರಬೇಕು. ಜೊತೆಗೆ ಅಲ್ಲಿ ಏನಾಗಿರ್ತದೆ, ಒಂದು 30% 20% ಫಿಕ್ಸ್ ಆಗಿರ್ತಾರೆ. ನ್ಯೂಟ್ರಲ್ ಆಗಿರ್ತಾರಲ್ಲ ಅವರು ಯಾವ ಪಕ್ಷ ಏನು ಕಾರ್ಯಕ್ರಮವನ್ನು ಕೊಡ್ತದೆ, ನಮಗೇನಾಗ್ತದೆ ಮುಂದಿನ ದಿನಗಳಲ್ಲಿ, ಯಾರಿಗೆ ಬೇರೆ ಹೊಸಬರಿಗೆ ಅವಕಾಶ ಕೊಡಬಾರ್ದು, ಇವೆಲ್ಲ ಬರ್ತವೆ. ಬಂದಿನದಲ್ಲಿ ಜನಾರ್ದನ ತೀರ್ಪು ಕೊಡ್ತಾರೆ, ನಾವೆಲ್ಲ ಒಪ್ಕೊಳ್ಳೇಬೇಕಾಗ್ತದೆ. ಈಗ ಇದೆಲ್ಲ ನಡೀತಾ ಇರ್ತಕ್ಕಂಥದ್ದು ಟ್ಯಾಕ್ಟಿಕ್ಸ್ ಅಂದ್ರಲ್ಲ ಸುರೇಶ್ ಗೌಡ್ರೆ, ನೀವು ಬಹಳ ಸಿಂಪಲ್ ಆಗಿ ಹೇಳ್ಬಿಟ್ರಿ. ಆ ಟ್ಯಾಕ್ಟಿಕ್ಸ್ಗೆ ಆಯಾಮಗಳಿದೆಯಲ್ಲ, ಅದರ ಒಳ ಅರ್ಥಗಳು ಅದನ್ನ ನೀವು ಮುಚ್ಚಾಕ್ತಿದ್ದೀರಿ. ಆ ಸ್ಮೈಲ್ ಅಲ್ಲಿ ಸುರೇಶ್ ಗೌಡ್ರು ನಮ್ಮನ್ನೆಲ್ಲ ಸುಮ್ಮನೆ ಮಾಡ್ಬಿಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ನಿಜವಾಗ್ಲೂ ಅವ್ರ ತಂದೆ ಹೆಸರು ಕೆಂಪೇಗೌಡ್ರೆ. ಅವ್ರು ಹೇಳ್ಕೊಂಡಿದ್ದಾರೆ. ಆದ್ರೆ ಬೆಂಗಳೂರು ಕಟ್ಟಿದ ಕೆಂಪೇಗೌಡ್ರಲ್ಲ. ಆದ್ರೆ ನಾವೆಲ್ಲ ಏನ್ ಹೇಳ್ತೀವಿ, ನಾವು ಕೆಂಪೇಗೌಡರು ವಂಶಸ್ಥರು ಅನ್ಕೊಳ್ತೀವಿ. ಇದು ಕೆಲವು ಜನಗಳಿಗೆ ಒಂದೊಂದು ರೀತಿಯ ಅರ್ಥಗಳು ಹೋಗ್ತದೆ. ಅದಕ್ಕೆಲ್ಲ ಬೇರೆ ಅರ್ಥ ಕಲ್ಪಿಸೋದು ಬೇಕಾಗಿಲ್ಲ, ಅದು ಅನಗತ್ಯ. ನಾನು ಕೇಳಿಸ್ಕೊಂಡೆ, ತಾವೊಂದು ಮಾತಾಡಿದ್ರಿ ಹಾಸನದಲ್ಲಿ ಅವ್ರು ಹೊಟ್ಟೋಗ್ತಾರೆ, ಇವ್ರು ಹೊಟ್ಟೋಗ್ತಾರೆ ಅಂದರೆ ಟೇಕ್ ಇಟ್ ಫ್ರಮ್ ಮೀ, ಹಾಸನದಲ್ಲಿ ಯಾರೂ ನಮ್ಮ ಪಕ್ಷ ಬಿಟ್ಟು ಹೋಗಲ್ಲ. ಅರಸೀಕೆರೆನೂ ಹೋಗಲ್ಲ, ಅರಕಲಗೂಡು ಹೋಗಲ್ಲ, ಹೋಗಲ್ಲ. ಆಯ್ತು, ಗುಬ್ಬಿ ಸರ್ ಗುಬ್ಬಿ ಬಿಟ್ಬಿಟ್ಟಿದ್ದೀವಿ, ನಾವೇ ಕಳಿಸ್ಬಿಟ್ಟಿದ್ದೀವಿ. ಹಂಗಂದ್ರೆ ಹೋಗಲ್ವಾ? ದತ್ತ ಅವ್ರು ಹೋಗಲ್ವಾ? ನಾವು ಕಳಿಸಾಯ್ತು ಸರ್. ದತ್ತ ಅವ್ರದ್ದು ಕಳಿಸಾಯ್ತು. ನಾವು ಕೇಳಿದ್ದು ಸರ್, 2 ಕ್ಷೇತ್ರ ಇನ್ ಪರ್ಟಿಕ್ಯುಲರ್, 1 ಕ್ಷೇತ್ರ ಇನ್ ಜನರಲ್. ಅರ್ಕಲ್ಗೂಡು, ಅರಸೀಕೆರೆ, ಗುಬ್ಬಿ. ಈಗ ನಾಗರಾಜ್ ಅವ್ರು ಹೇಳಿದಾಗೆ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಯಾವ ಪಾರ್ಟಿಯವರು? ಹಂಗ್ ನೋಡಕ್ ಹೋದ್ರೆ ಹಂಗಾಗಿ ಜನತಾ ಪರಿವಾರದಲ್ಲಿ BJP-ನಲ್ಲಿ ಇರ್ತಕ್ಕಂಥ ಜನತಾ ಪರಿವಾರದವ್ರೆ. ಹಂಗೋದ್ರೆ ಎಲ್ಲರೂ ಸಹ ಕಾಂಗ್ರೆಸ್ ಇಂದ ಹೋದವರೆಲ್ಲ ದೇವೇಗೌಡರ ಲೆಕ್ಕ ಹೋದ್ರು ಕೂಡ ಒಂದ್ ನಿಮಿಷ ಇರಿ. ನಿಮ್ಮಿಂದ ಆತರ ನೋಡಿದ್ರೆ ಎಲ್ಲರೂ ಸಹ ದೇವೇಗೌಡರ ಬಗ್ಗೆ ಪೂಜ್ಯ ಭಾವದಿಂದ ಇರ್ತಕ್ಕಂಥವ್ರೆ. ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಬಹಳ ಚೆನ್ನಾಗಿ ಹೇಳಿದ್ರು ಏನೇನು ಆಗಬೇಕು ಅಂತ. ಆದರೆ ಒಂದು ಮಾತನ್ನ ಹೇಳ್ತೀನಿ, ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥ ಜನ ಬೆಂಬಲ ನೋಡಿದ್ರೆ ಈ ಸರಿ
ಯು ವಿಲ್ ನೆವರ್ ಎಕ್ಸ್ಪೆಕ್ಟ್ ದ ರಿಸಲ್ಟ್. ಆ ಥರ ರಿಸಲ್ಟ್ಗಳು ಬರ್ತವೆ. ಮುಂದಿನ ದಿನ ಕಾದು ನೋಡೋಣ. ನೀವು ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರ್ತೀರಿ? ಸ್ವಂತ ಬಲದಿಂದಲೇ ಬರಬೇಕು ಅಂತ ಹೋರಾಟ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ ಸ್ವಂತ ಬಲದಿಂದ ಬಂದ್ರೆ ನಾವು 3 ಜನ ಕೂತಿದ್ದೀವಿ. ಒಂದ್ ನಿಮಿಷ. ವಿ ನೆವರ್ ಸೆಡ್ ನಮ್ಮ ಮುಖ್ಯಮಂತ್ರಿ ನೋಡಿ, ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಕುಮಾರಸ್ವಾಮಿನೇ. ನಿಮ್ ಕುಮಾರಸ್ವಾಮಿ ಅಣ್ಣ ಹೇಳಿದ್ದಾರೆ ಏನ್ ಗೊತ್ತಾ? ನಾವು 113 ಸಿಂಗಲ್ ಪಾರ್ಟಿ ಮೆಜಾರಿಟಿ ದಲಿತ ಮುಖ್ಯಮಂತ್ರಿ ನೀವು ಯಾವ್ಯಾವ್ದೋ ಬೇರೆ ಬೇರೆ ತರ ಇಂಟರ್ವ್ಯೂ ನೋಡಿ. ದಯವಿಟ್ಟು ಹೇಳ್ತೀನಿ ಕೇಳಿ. ನೀವು ಒಂದು ನಾಗರಾಜ್ ಅವ್ರಿಗೆ ಒಂದು ಹೇಳ್ತೀನಿ ನೋಡಿ. ಇವತ್ತು ಅಸೆಂಬ್ಲಿನಲ್ಲಿ ಲೆಫ್ಟ್ ಯಾರ ಜೊತೆ ಇದ್ದಾರೆ? ಇವ್ರ ಜೊತೆ. ರೈಟ್ಸ್ ಯಾರ ಜೊತೆ ಇದ್ದಾರೆ? ನಮ್ಮ ಜೊತೆ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಗೆದ್ದಿರೋದಲ್ಲಿ 6 ಜನ ದಲಿತರಿದ್ದಾರೆ. ನೀವು ಅದು ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಉತ್ತರ ಭಾಗದಲ್ಲಿ ಸ್ವಲ್ಪ ಅವ್ರು ಗೆದ್ದಿರ್ಬೋದು. ಅದೇ ಮುಂದಿನ ದಿನಗಳಲ್ಲಿ ಪೇಟ್ ಚೇಂಜ್ ಆಗ್ತಾನೆ. ನಾನು ಒಪ್ಕೊಳ್ತೀನಿ. ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಕೊಟ್ಟರು, ಒಳ್ಳೆ ಉದ್ದೇಶ ಕೆಟ್ಟ ಉದ್ದೇಶ, ಜನ ಯಾಕೆ ತಿರಸ್ಕರಿಸಿದ್ರು ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಎಲ್ಲರಿಗೂ ಹೇಳ್ತೀನಿ ಅಂದ್ರೆ ಇವ್ರ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕೆಲಸಗಳು ಇಲ್ಲ ಅಂತ ಹೇಳಿದಾರೆ. ಕೇಳಿ ಮಾಡ್ಕೊಡ್ತಾರೆ. ಅಲ್ಲ ಕಡೆ ನಾವು ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗ್ತಕ್ಕಂಥ ಜನ ರೀ. ಆಯ್ತು ಸುರೇಶ್ ಅವರೇ, ಒಳ್ಳೆ ಕಥೆ. ಸುರೇಶ್ ನೆಲಮಂಗಲ ಅವರೇ, ಇಲ್ಲಿ ಕಡೆಗೆ ನಿಮ್ಮ ಹತ್ರನೂ ಆ ಪಂಚಮಸಾಲಿ ಪ್ರಶ್ನೆಗೆ ಬರ್ತೀನಿ. ಏನು ಸಂದೇಶ ಹೋಯ್ತು ಇವತ್ತು? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ, ಶಿಸ್ತು ಕಾಣೆಯಾಗಿದೆ, ಪೋಸ್ಟರ್ ಹಾಕ್ಬಿಡೋಣ. ಅಲ್ಲ, ಇವತ್ತು ಅವರು ಆ ಕಾರ್ಯಕ್ರಮದ ಅನುಪಸ್ಥಿತಿಗೂ ಇವತ್ತು ಏನಿ ಮೀಸಲಾತಿಗೂ ಆ ರೀತಿ ಲಿಂಕ್ ಮಾಡುವಂತ ಸರಿ. ಯಾಕೆಂದ್ರೆ ಸಮುದಾಯ, ನಾನು ಮೀಸಲಾತಿ ಬಗ್ಗೆ ಮಾತಾಡ್ಲೇ ಇಲ್ಲ. ಅಲ್ಲಲ್ಲ, ಆ ಸಮುದಾಯದ ಬೇರೆ ಶಾಸಕರು ನೀವು ಕಡೆಗಣಿಸಿದ್ರ ಇವತ್ತು ಅನ್ನೋ ಅಭಿಪ್ರಾಯ ಖಂಡಿತ ಇಲ್ಲ. ಇದು ಅವ್ರು ಬರ್ದೇ ಇದ್ರೆ ಅವ್ರಿಗೆ ಬೇಸರ ಆಗುವಂತೆ ವಾತಾವರಣ ಇದೆ ಅಂತ ಪಕ್ಷದಲ್ಲಿ ಅದು ಹೋಯ್ತಾ? ಎರಡೂ ನಿಮಗೆ ಡ್ಯಾಮೇಜ್. ಇವತ್ತು ಸಾಕಷ್ಟು ಜನ ಪಂಚಮಶಾಲಿಯ ಶಾಸಕರು ನಮ್ಮ ಪಕ್ಷದಲ್ಲಿ ಮುರುಗೇಶ್ ನಿರಾಣಿಯವರಾಯ್ತು, ಸಿ ಪಾಟೀಲ್ ಆಯ್ತು. ಇವತ್ತು ಒಂದ್ ನಿಮಿಷ ಇದೆ. ಅಲ್ಲ, ಇವತ್ತು BKR ಸೊ ಅದರಿಂದ ಏನಪ್ಪಾ ಅಂತ ಅಂದ್ರೆ ಇವತ್ತು ನಮ್ಮ ಒಂದು ಮೀಸಲಾತಿಯ ಇವತ್ತು ಯಾವ ಕಾರಣಕ್ಕೆ ಅವರು ಅನುಪಸ್ಥಿತಿಯಾಗಿದ್ದಾರೆ ಅಥವಾ ಅದಕ್ಕೆ ಮುಂಚೆ ಏನಾದ್ರು ಕಮ್ಯುನಿಕೇಶನ್ ಮಾಡಿದ್ರೆ ಗೊತ್ತಿಲ್ಲ. ಆದ್ರೆ ಪಕ್ಷ ಮತ್ತು ಕಾರ್ಯಕರ್ತನಾಗಿ ವೈಯಕ್ತಿಕವಾಗಿ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಅವರ ಉಪಸ್ಥಿತಿ ಅಲ್ಲಿ ಇರಬೇಕಾಗಿತ್ತು, ಇರಲಿಲ್ಲ. ಅದರಿಂದ ನಮ್ಮ ವರಿಷ್ಠರು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ 2 ನೋಟಿಸ್ ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ವರಿಷ್ಠರು ತೀರ್ಮಾನ ತಗೋತಾರೆ ಅಂತ ನಾವು ಕಾದು ನೋಡ್ಬೇಕಾಗತ್ತೆ. ಇದು ಯತ್ನಾಳ್ ಅವರ ವಿಚಾರಕ್ಕೆ. ಇನ್ನ ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಇವತ್ತೇನು ಸಿದ್ದರಾಮಯ್ಯನವರಾಯ್ತು, DK ಶಿವಕುಮಾರ್ ಆಯ್ತು, ಪರಮೇಶ್ವರ್ ಅವರಾಯ್ತು, ಪರಸ್ಪರ ಎಲ್ಲ ರೀತಿಯ ಭಿನ್ನಾಭಿಪ್ರಾಯಗಳು ಅವರ ಯಾತ್ರೆಯಿಂದ ಹಿಡಿದು ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದಾಗಿಂದ ಹಿಡಿದು ಸಿದ್ದರಾಮಯ್ಯನವ್ರು ಎಲ್ಲೂ ಜಾಸ್ತಿ ರಾಹುಲ್ ಗಾಂಧಿ ಅವ್ರ ಜೊತೆ ಕಾಣಿಸ್ಕೊಳ್ಳೇ ಇಲ್ಲ. ಇವತ್ತು ನೀವು ಎಲ್ಲ ರೀತಿಯ ಅಲ್ಲಲ್ಲ ಒಂದ್ ನಿಮಿಷ, ಎಲ್ಲ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕರ್ನಾಟಕ ಬಿಟ್ಟು ಕಾಶ್ಮೀರ ಅದನ್ನ ಯಾಕೆ ನೆನಪಿಸ್ಕೊಳ್ತಿದ್ದೀರಿ? ಇವತ್ತು ಅವರು ಯಾವ ಬಸ್ ಅಲ್ಲಿ ಹೋಗ್ತಾ ಇದಾರೋ ಕರ್ನಾಟಕದ ಉದ್ದಗಲಕ್ಕೂ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಬಿಜೆಪಿ ಮಾಡಿರೋ ಉತ್ತಮ ರಸ್ತೆನಲ್ಲಿ ಇವತ್ತು ಅವ್ರು ಹೋಗ್ತಾ ಇದಾರೆ ಅಂತ ಅವ್ರು ಬೆಂಗಳೂರು ಮೈಸೂರಿಗೆ ಇವತ್ತು ಜೆಡಿಎಸ್ಗೆ ಧ್ವನಿ. ಓಕೆ ಸುರೇಶ್ ಅವರೇ, ಬಟ್ ಅವ್ರು ಒಂದೇ ಧ್ವನಿಲಿ ಮಾತಾಡ್ತಿಲ್ಲ ಅನ್ನೋದು ಪ್ರಶ್ನೆ. ನೀವು ರೋಡ್ ಬಗ್ಗೆ, ಟೈರ್ ಬಗ್ಗೆ, ಇಂಜಿನ್ ಬಗ್ಗೆ ನೀವು ಹೇಳಿದ್ರಿ. ನಾನು ಹೇಳಿದೆ ಹೆಸರು ಕೊಟ್ಟಿರೋದು ಪ್ರಜಾಧ್ವನಿ, ಆದ್ರೆ ನಾಯಕರಿಬ್ರು ಒಂದೇ ಧ್ವನಿಲಿ ಮಾತಾಡ್ಲಿಲ್ಲ ಅಂತ. 30 seconds. I promise 30 seconds. You get 3 minutes frame. Sir, you have taken please 30 seconds sir, please. 30 seconds ಪ್ರಕಾರ DK ಶಿವಕುಮಾರ್ ಸಾಹೇಬರು ಮಾತಾಡಿರ್ತಕ್ಕ ವಿಚಾರಗಳು ಬಹಳ ಅರ್ಥ ಕೊಡ್ತಕ್ಕಂಥದ್ದು, ಯಾವ ಭಾಗದಲ್ಲಿ ಏನು ಮಾತಾಡಬೇಕು ಅಂತಕ್ಕಂತಹ ಬಹಳ ಪ್ರಜ್ಞೆ ಇದ್ದು ಮಾತಾಡಿರ್ತಕ್ಕಂಥ ವಿಚಾರಗಳು. ಅದರಲ್ಲೂ ಹೇಳ್ಬೇಕು, ಒಬ್ಬ KPCC ಅಧ್ಯಕ್ಷನಾಗಿ ಹಳೆ ಪೊಲಿಟಿಕಲ್ ಸ್ಟ್ರಾಟಜಿ ಒಕ್ಕಲಿಗ ಸಮುದಾಯದವರು ನೀವು ತಗೊಳ್ತೀರಿ ಪ್ಲೀಸ್. ಅಲ್ಲ ಅಂದ್ರೆ ಮೇಕಿಂಗ್ ಇಟ್ ಫಾಸ್ಟರ್ ಬೇಡ. ನಾನು ಹೇಳ್ಕೊಳ್ತೀನಿ. ನಾನು ಹೇಳೋದು ಒಬ್ಬ KPCC ಅಧ್ಯಕ್ಷನಾಗಿ ದಕ್ಷಿಣ ಭಾರತದಲ್ಲಿ ಹಳೆ ಮೈಸೂರಿನಲ್ಲಿ ನಾವು ಹೆಚ್ಚು ಸೀಟುಗಳ ಗೆಲ್ಲಬೇಕು ಅಂತಕ್ಕಂಥ ಆಶಯದೊಂದಿಗೆ ಆ ಬಹುಸಂಖ್ಯಾತರಿರ್ತಕ್ಕಂಥ ಒಕ್ಕಲಿಗ ಸಮುದಾಯಕ್ಕೆ ರೀಚ್ ಔಟ್ ಮಾಡಲಿಕ್ಕೋಸ್ಕರ ಮಾತಾಡಿರ್ತಕ್ಕಂಥದ್ದು. ಅಂದ ಮಾತ್ರಕ್ಕೆ ಅವ್ರು ಕೇವಲ ಒಕ್ಕಲಿಗ ಸಮುದಾಯದ ನಾಯಕ ಅಲ್ಲ, ಖಂಡಿತವಾಗ್ಲೂ ಕೂಡ ಅವರು ಕೂಡ ಮಾಸ್ ಲೀಡರು. ಸಿದ್ದರಾಮಯ್ಯ ಆಲ್ಸೋ ಮಾಸ್ ಲೀಡರು, ಖರ್ಗೆನು ಮಾಸ್ ಲೀಡರು. ವಿ ಆಲ್ ಟುಗೆದರ್ ವಿಲ್ ಡಿಫೀಟ್ ದ ಕಮ್ಯುನಲ್ ಫೋರ್ಸಸ್ ಅಲಾಂಗ್ ವಿತ್ ಸೋ ಕಾಲ್ಡ್ ಸೂಡೋ ಸೆಕ್ಯುಲರ್ ರೀಜನಲ್ ಪಾರ್ಟಿ JDS ಆಲ್ಸೋ. ಯಾಕೆ ಅಂತಂದ್ರೆ ಅವ್ರು ಯಾವತ್ತೂ ಕೊಟ್ಟ ಮೊದಲು ಎಲ್ಲೋ ಒಂದು ಹಗಲ್ಗನ್ಸಲ್ಲಿ ಇದ್ದಾರೆ. ಆಯ್ತಾ, ಒಂದ್ ನಿಮಿಷ ಸುರೇಶ್ ಗೌಡ್ರೆ, ಮಾಸ್ ಯಾರು, ಲಾಸ್ ಯಾರ್ಗೆ ಅನ್ನೋ 2 ಪ್ರಶ್ನೆ ಜೊತೆ ಚರ್ಚೆ ಮಾಡಿದೀವಿ. ನಿಮ್ಮ ವಿಶ್ಲೇಷಣೆ ಕೇಳ್ತಿದ್ದೀನಿ ನೋಡಿ. ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು 3 ಜನ ಮಾಸ್ ಲೀಡರ್ಸ್. ಕಾಂಗ್ರೆಸ್ ಅವರೊಬ್ರು, ಜನತಾದಳದವರೊಬ್ರು,
ಬಿಜೆಪಿಯವರು. ಬಿಜೆಪಿಯಲ್ಲಿ ಅವ್ರಿಗೆ ವಯಸ್ಸಾಯಿತು, ಕಾಂಗ್ರೆಸ್ನವ್ರಿಗೆ ಕಿತ್ತಾಟ ಶುರುವಾಗಿದೆ. ಇರ್ತಕ್ಕಂಥ ಮಾಸ್ ಲೀಡರ್ ಒಬ್ಬರೇ. ಅದಕ್ಕೆ ಇವತ್ತು ರಾಜ್ಯ ಜನತೆ ಆರೋಗ್ಯ ಎಲ್ಲರಿಗೂ ಸರಿ ಇಲ್ಲ, ಪ್ರತಿಯೊಬ್ಬರಿಗೂ ಸರಿ ಇಲ್ಲ. ಅದು ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು. ಜೊತೆಗೆ ನಾನು ತಮ್ಮ ಮೂಲಕ ನಾನು ಮನವಿ ಮಾಡ್ಕೊಳ್ಳೋದು ರಾಜಕೀಯ ಪಕ್ಷಗಳಿಗೆ ಯಾವುದು ಕೆಲಸ ಆಗೋದಿಲ್ಲ ಅಂತ ನಾವು ಪ್ರಾಮಿಸ್ ಮಾಡಿಬಿಡಿ ಎಲೆಕ್ಷನ್ ಟೈಮ್ನಲ್ಲಿ. ಎಲ್ರಿಗೂ ನಾವು ರಿಸರ್ವೇಷನ್ ಕೊಡ್ತೀವಿ ಅಂದರೆ ಬಹುತೇಕ 400% ಬೇಕಾಗ್ತದೆ. ಇದನ್ನು ಪ್ರಾಮಿಸ್ ಮಾಡಬೇಕಾದ್ರೆ ಇವ್ರು ಯೋಚನೆ ಮಾಡಬೇಕಿತ್ತು. ಪ್ರಾಮಿಸ್ ಮಾಡಿ ಅದನ್ನು ಕಿತ್ತು ಬಿ ಮಾಡೋದು, ಬಿನ ಸಿ ಮಾಡೋದು ಅಂತಕ್ಕಂಥದ್ದು ಈಗ ಯತ್ನಾಳ್ ಮುನ್ಸ್ಕೊಳ್ಳೋದು ಮತ್ತೊಂದು ಮಗದೊಂದಕ್ಕೆಲ್ಲ ಕಾರಣಭೂತ ಆಗ್ತದೆ. ಅದು ಬಿಡಿ ಅವರ ಪಾರ್ಟಿ ಆದರೆ ಮಾಸು ನಾವೇ ಲಾಸ್, ಇವರಿಬ್ಬರಿಗೂ ಲಾಸ್. ಆಯ್ತು ಶಿವಕುಮಾರ್ ಹೌದು ಸ್ವಾಮಿ, ಬಿಜಾಪುರ ನೋಡ್ತಾ ಇದ್ದೀರಿ, ಬೀದರ್ ನೋಡ್ತಾ ಇದ್ದೀರಿ, ಇವತ್ತು ವಿಜಯಪುರ ನೋಡ್ತಾ ಇದ್ದೀರಿ. ಶಿವಕುಮಾರ್ ಅವರ ಕಾಂಗ್ರೆಸ್ನ ಬೀಜ ಆಯ್ತು. ನಾಗರಾಜ್ ನೀವು ಹೇಳಿದ್ದೀರಿ. ನಾಗರಾಜ್ ಇನ್ನು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಲ್ಲಿ ಆ ಕಾಲದಲ್ಲೇ ಇರ್ಲಿ. ಒಂದ್ ನಿಮಿಷ ಶಿವಕುಮಾರ್ ಅವ್ರಿಗೆ ನಾನು ಕೇಳ್ತೀನಿ ಸರ್. ಕಡೆಗೆ ಸುರೇಶ್ ಗೌಡ್ರು ಪರ್ಫೆಕ್ಟ್ ಆಗಿ ಸಮರೈಸ್ ಮಾಡಿದ್ರು. ಈ ರಾಜ್ಯದಲ್ಲಿ ಇವತ್ತಿಗೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ 3 ಮಾಸ್ ಲೀಡರ್ಸ್: ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, ದೇವೇಗೌಡರು. ವಿಲ್ ಕೀಪ್ ದೇವೇಗೌಡರು ಔಟ್ ಆಫ್ ದಿಸ್ ಬ್ರಾಕೆಟ್. ಇನ್ನ 2 ಪಕ್ಷಗಳ 2 ಮಾಸ್ ಲೀಡರ್ ಇದ್ದಾರೆ. ಅವರಿಗೆ ಅವ್ರ ಪಕ್ಷದಲ್ಲಿ ಏನ್ ಆಗ್ತಿದೆ ಅನ್ನೋದೇ ಪ್ರಶ್ನೆ. ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ, ಐಡಿಯಲಿ ಅಂಡ್ ಲಾಜಿಕಲಿ ಮಾಸ್ ಲೀಡರ್ದು ಮಾಸ್ ಅಪೀಲ್ ಬಳಸ್ಕೊಂಡು ರಾಜಕೀಯ ಲಾಭ ಪಡ್ಕೋಬೇಕು, ಮತ ಪಡ್ಕೋಬೇಕು, ಸೀಟ್ ಗೆಲ್ಬೇಕು. ಅದ್ರಲ್ಲಿ ಆಗ್ತಿರೋದೇನು? ಮತ್ತೊಮ್ಮೆ ಐ ರಿಕ್ವೆಸ್ಟ್ ಯು ಟು ಸಮರೈಸ್. ನೋಡಿ, ಇವತ್ತು 2 ಪೊಲಿಟಿಕಲ್ ಪಾರ್ಟಿ ಇಲ್ಲ 2 ಪೊಲಿಟಿಕಲ್ ಪಾರ್ಟಿ ಮೇಜರ್ ಪಾರ್ಟೀಸ್ ಅಲ್ಲಿ ನಾನು ಹೇಳ್ತೇನೆ, ಯೂನಿಟಿ ಇಸ್ ದಿ ಮಸ್ಟ್. ಆಮೇಲೆ ದೇ ಶುಡ್ ಬರಿ ದೇರ್ ಡಿಫರೆನ್ಸಸ್. ಇದನ್ನ ಇನ್ನೊಂದು ಸ್ವಲ್ಪ ಪ್ರೊಲಾಂಗ್ ಮಾಡಿದ್ರೆ ಸುರೇಶ್ ಗೌಡ್ರ ಕಡೆಗೆ ಜನ ಪ್ರೀತಿಯಿಂದ ನೋಡೋದ್ರಲ್ಲಿ ಏನು ತಪ್ಪೇನಿಲ್ಲ. JDS ಕಡೆಗೆ ನೋಡೋದ್ರಲ್ಲಿ ಏನು ಆಯ್ತು. ಶಿವಕುಮಾರ್ ಅವರು ಮುಂದುವರಿಸಿ. ಡಿಫರೆನ್ಸಸ್ ಇದೆಯೋ ಇಲ್ಲೋ ಅನ್ನೋದು ಪ್ರಶ್ನೆ ಅಲ್ಲ. ಪಬ್ಲಿಕ್ ಡೊಮೈನ್ ಅಲ್ಲಿ ಯೂನಿಟಿ ಇರಬೇಕು, ಒಬ್ಬರಿಗೊಬ್ರು ಸಿಂಕ್ರನೈಸ್ ಹಾಕೊಂಡು ಹೋಗ್ಬೇಕು. ಮಾಸ್ ಲೀಡರ್ ನ ಉಪಯೋಗಿಸ್ಕೊಂಡು ಇವತ್ತು ಯಡಿಯೂರಪ್ಪನವ್ರಿಗಾದಂತ ಪರಿಸ್ಥಿತಿ ಮುಂದಕ್ಕೆ ಇವ್ರಿಗೆ ಆಗ್ಬೋದು ಅನ್ನೋ ಒಂದು ಆತಂಕನ ಈಗಲೇ ಗ್ರೇಟ್ ಲಾ ಟು ಬೋತ್ ದಿ ಪೊಲಿಟಿಕಲ್ ಪಾರ್ಟೀಸ್. ಹಂಗಾಗಿ ಇಟ್ ಈಸ್ ದ ಟೈಮ್ ಟು ರೆಸ್ಪೆಕ್ಟ್ ದಿ ಮಾಸ್ ಲೀಡರ್ ಅಂಡ್ ಯುಟಿಲೈಸ್ ಹಿಮ್ ಅಂಡ್ ಆಲ್ಸೋ ಎಕ್ಸ್ಟ್ರಾಕ್ಟ್ ವಾಟ್ ಅವರ್ ಬೆನಿಫಿಟ್ಸ್ ಏನ್ ಬರ್ಬೇಕು ಪಕ್ಷಕ್ಕೆ ಬಲವರ್ಧನೆ ಮಾಡೋದಕ್ಕೆ ಮಾಡ್ಕೊಬೇಕು. ಅಲ್ಲ, ಮಾಸ್ ಯಾರು ಅಂತ ಗೊತ್ತಾಯ್ತು ಶಿವಕುಮಾರ್ ಸರ್, ಮಾಸ್ ಯಾರು ಅಂತ ಗೊತ್ತಾಯ್ತು. ಲಾಸ್ ಯಾರಿಗೆ ಅಂತ ಬಹುಶಃ ಮೇ ಫಸ್ಟ್ ವೀಕ್ ಅಲ್ಲಿ ಗೊತ್ತಾಗುತ್ತಾ ಅಂತ. ಧನ್ಯವಾದ ನಿಮ್ ಸಮಯಕ್ಕಾಗಿ ಧನ್ಯವಾದ. ನಾಗರಾಜ್, ಸುರೇಶ್ ಗೌಡ್ರೆ, ಸುರೇಶ್ ಕಲ್ಮಗ್ಲ ಅವರೇ, ಎಲ್ಲ ಅತಿಥಿಗಳಿಗೂ ಧನ್ಯವಾದ. ಸಮಯ ಇದ್ದಿದ್ದು ಇಷ್ಟೇ ನನ್ನ ಹತ್ರ. ಧನ್ಯವಾದ ನೋಡಿದ್ದಕ್ಕಾಗಿ. ನೋಡ್ತೀನಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.